ಭಗವತರ್ಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः. नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यं महं प्रपद्ये. श्रीनारायणयोगीन्द्रवरदारकृपाश्रयं रङ्गेशपादविनतं श्रीनिवासमुनिं भजे. नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मो व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये. विगाहे यामुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकताङ्गतं यस्य सारस्वरस्रोतो कुलामोदवासितं श्रुतीनां विश्रमायालं शठारिं तमुपास्महे. वन्दे वैकुण्ठसेनान्यं देवं सूत्रवतीसकं यद्वेत्र शिखरस्कन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितां अनुग्रहमयीं वन्दे नित्यमज्ञातनिग्रहाम्. कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलयतोपुषः काळिमा कैटभारेः. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಹಿಂದಿನ ಶ್ಲೋಕದ ಒಂದು ಸ್ವಲ್ಪ ಅಧಿಕವಾದ ವಿವರಣೆಗಳನ್ನು ನೋಡ್ತಾ ಇದ್ವಿ. ಆ ಶ್ಲೋಕದಲ್ಲಿ ಉಪಾದೇಯಕ್ಕೂ ಉಪಾದಾನ ಉಪಾದೇಯಗಳಿಗೆ ಸಾಲಕ್ಷಣ್ಯ ನಿಯಮವು ಇರಬೇಕೇ ಅನ್ನೋದು ಒಂದು ಪ್ರಶ್ನೆ. ಉಪಾದಾನ ಅಂದರೆ ಕಾರಣವು, ಉಪಾದಾನ ಕಾರಣ ಮೆಟೀರಿಯಲ್ ಕಾಸ್ ಅಂತ ಹೇಳೋದು. ಉಪಾದೇಯ ಅಂದರೆ ಅದರಿಂದ ಉಂಟಾಗುವಂತಹ ಕಾರ್ಯ ಪದಾರ್ಥ. ಈ ಉಪಾದೇಯವು ಉಪಾದಾನಕ್ಕೂ ಕೂಡ ಯಾವುದೋ ಒಂದು ಪದಾರ್ಥಕ್ಕೆ ಬೇರೆ ಯಾವುದೋ ಕಾರಣ ಆಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದಕ್ಕೆ ಸ್ವರೂಪವಾದದ್ದೇ ಕಾರಣವಾಗಬೇಕು. ಮಾವಿನ ಮರಕ್ಕೆ ಮಾವಿನ ಬೀಜವೇ ಕಾರಣವಾಗಬೇಕೇ ಹೊರತು ಬೇರೆ ಯಾವುದೋ ಕಾರಣ ಆಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎರಡಕ್ಕೂ ಉಪಾದಾನಕ್ಕೂ ಉಪಾದೇಯಕ್ಕೂ ಸಾಲಕ್ಷಣ್ಯ ಅನ್ನೋದು ಇರಬೇಕು. ಉಪಾದಾನದ ಗುಣಗಳೇ ಉಪಾದೇಯದಲ್ಲಿ ಬರುತ್ತೆ, ಕಾರಣ ಗುಣಗಳು ಕಾರ್ಯದಲ್ಲಿ ಬರುತ್ತೆ. ಆದ್ದರಿಂದ ಆ ನಿಯಮವಿದೆ, ಸಾಲಕ್ಷಣ್ಯ ನಿಯಮವಿರಬೇಕು. ಆದ್ದರಿಂದ ಜಗತ್ತಿನಲ್ಲಿ ಎಲ್ಲ ತ್ರಿಗುಣಾತ್ಮಕವಾದ್ದರಿಂದ ತ್ರಿಗುಣಾತ್ಮಕವಾದ ಪ್ರಕೃತಿಯೇ ಜಗತ್ತಿಗೆ ಕಾರಣ ಅಂತ ಸಾಂಖ್ಯರು ಸಾಲಕ್ಷಣ್ಯ ನಿಯಮವನ್ನು ಇಟ್ಕೊಂಡು ಹೇಳ್ತಾರೆ. ಆ ಸಾಲಕ್ಷಣ್ಯ ನಿಯಮ ಹೇಳುವಾಗ ಪರಿಪೂರ್ಣವಾಗಿ ಎಲ್ಲವೂ ಇರಬೇಕು. ಕಾರ್ಯವು ಕಾರಣದಲ್ಲಿ ಪರಿಪೂರ್ಣವಾಗಿರಬೇಕು. ಅದರ ರೂಪವಾಗಲಿ ಇದಾಗಲಿ ಎಲ್ಲವೂ ಇರಬೇಕು. ಯಾವುದೂ ಹೊಸದಾಗಿ ಉತ್ಪತ್ತಿ ಆಗೋದಿಲ್ಲ ಅಂತ ಸಾಂಖ್ಯರ ವಾದ. ನೈಯಾಯಿಕರು ಹೇಳಿದ್ರು ಕಾರ್ಯ ಇಲ್ಲವೇ ಇಲ್ಲ, ಕಾರಣದಲ್ಲಿ ಪೂರ್ಣವಾಗಿ ಹೊಸದಾಗಿ ಉಂಟಾಗುತ್ತೆ. ಎರಡಕ್ಕೂ ಮಧ್ಯಸ್ಥ ದೃಷ್ಟಿ ನಮ್ಮದು. ವಿಶಿಷ್ಟಾದ್ವೈತದಲ್ಲಿ ಹೇಳುವಾಗ ಕಾರ್ಯವು ಕಾರಣದಲ್ಲಿ ಇರುತ್ತೆ, ಆದರೆ ಒಂದು ಶಕ್ತಿ ರೂಪದಲ್ಲಿರುತ್ತೆ. ಅವಸ್ಥಾ ವಿಶೇಷ ಅನ್ನೋದು ಉಂಟಾಗುತ್ತೆ. ಹೊಸದಾಗಿ ಉಂಟಾಗೋದು ಇದೆ, ಮೊದಲು ಇರೋದು ಇದೆ, ಎರಡೂ ಇದೆ. ಸಾಂಖ್ಯರು ಹೇಳಿದ ಕಾರ್ಯವು ಕಾರಣದಲ್ಲಿ ಇರಲೇಬೇಕು ಅನ್ನೋ ನಿಯಮ ನಾವು ಒಪ್ಕೊಳ್ತೇವೆ. ಆದರೆ ಆ ಕಾರ್ಯ ಅನ್ನೋದು ಕಾರಣದ ಅವಸ್ಥಾಂತರಾಪತ್ತಿ, ಅವಸ್ಥೆಗಳು ಹೊಸದಾಗಿ ಉಂಟಾಗುತ್ತೆ. ಅವಸ್ಥೆಗಳು ಕೂಡ ಹಿಂದೆಯೇ ಇರೋದಕ್ಕೆ ಸಾಧ್ಯವಿಲ್ಲ. ಇದ್ದರೆ ಕಾರ್ಯವೇ ಆಗಬೇಕಾಗಿಲ್ಲ ಆಗ. ಆದ್ದರಿಂದ ಅವರು ಹೇಳೋದು ಅವಸ್ಥೆಗಳು ಕೂಡ ಇರಬೇಕು ಅಂತ ಸಾಂಖ್ಯರು.
ಕಾರ್ಯವೂ ಇರೋದಿಲ್ಲ ಅಂತ ನೈಯಾಯಿಕರು. ಎರಡಕ್ಕೂ ಮಧ್ಯದಲ್ಲಿ ಸತ್ಕಾರ್ಯವಾದ ಅಂತಾನೆ ನಮ್ಮ ಸಿದ್ಧಾಂತಕ್ಕೂ ಹೆಸರು. ಆ ಒಂದು ವಾದವನ್ನು ಸೂತ್ರಕಾರರು ನಿರಾಕರಣೆ ಮಾಡ್ತಾರೆ. ದೃಶ್ಯತೆಯತು ಅಂತ ವಿಲಕ್ಷಣವಾದ ಪದಾರ್ಥಗಳಿಂದ ವಿಲಕ್ಷಣವಾದದ್ದು ಉಂಟಾಗುತ್ತಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಉಪನಿಷತ್ತು ಹೇಳುತ್ತೆ. ಚೇತನದಿಂದ ಅಚೇತನ ಬರುತ್ತೆ, ಅಚೇತನದಿಂದ ಚೇತನ ಬರಬಹುದು. ಭೂಮಿಯಲ್ಲಿ ಮರಗಳು ಉಂಟಾಗುತ್ತೆ, ಭೂಮಿ ಅಚೇತನ, ಮರಗಳು ಚೇತನ, ಅದರಲ್ಲಿ ಪ್ರಾಣವಿದೆ. ಹಾಗೆಯೇ ಮನುಷ್ಯ ಚೇತನ, ಅವನಲ್ಲಿ ಕೂದಲು ಉಗುರು ಮೊದಲಾದ ಅಚೇತನಗಳು ಉಂಟಾಗುತ್ತೆ. ಇದೆಲ್ಲ ಉದಾಹರಣೆಗಳನ್ನು ಉಪನಿಷತ್ತೆ ಕೊಟ್ಟುಬಿಟ್ಟು ಪರಮಾತ್ಮನ ಜಗತ್ಕಾರಣ ಆಗೋದರಲ್ಲಿ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ವಿಶಿಷ್ಟ ವೇಷದಲ್ಲಿ ಜಗತ್ಕಾರಣ ಆಗ್ತಾನೆ, ಉಪಾದಾನ ಕಾರಣ ಆಗ್ತಾನೆ. ಆದರೆ ಅದ್ವೈತದಲ್ಲಿ ಏನು ಹೇಳಿದ್ರು ಅಂದರೆ, ಪರಮಾತ್ಮನು ನಿರ್ವಿಶೇಷನಾದ್ದು, ನಿರ್ವಿಕಾರಿಯಾದ್ದರಿಂದ ಉಪಾದಾನದಲ್ಲಿ ಒಂದು ವಿಕಾರ ಉಂಟಾಗಬೇಕು. ಪರಮಾತ್ಮನಿಗೆ ವಿಕಾರ ಉಂಟಾಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೇರವಾಗಿ ಪರಮಾತ್ಮನು ಉಪಾದಾನ ಆಗಕ್ಕೆ ಸಾಧ್ಯವಿಲ್ಲ. ಅವಿದ್ಯಾ ವಿಶಿಷ್ಟನಾದ ಪರಮಾತ್ಮ ಉಪಾದಾನವಾಗ್ತಾನೆ. ಜಗತ್ತು ಮಿಥ್ಯೆ, ಸತ್ಯವಲ್ಲ. ಈ ರೀತಿ ಅದನ್ನು ಹೇಳ್ತಾರೆ. ಅದಕ್ಕೆ ಸ್ವಾಮಿ ದೇಶಿಕನಲ್ಲಿ ಹೇಳುವಾಗ ಆ ಸಾಲಕ್ಷಣ್ಯ ನಿಯಮವನ್ನು ಮೊದಲು ಸೂತ್ರಕಾರರೇ ತಳ್ಳಿ ಹಾಕಿದರು. ಕಾರ್ಯಾಣಾಮಿತ್ಸರ್ವೋಪಂ ಗುಣಮಯಂ ಕಾರಣಂ ಕಾಪಿಲೋಕ್ತಂ. ಕಪಿಲರು ಹೇಳದಂತಹ ಸಾಂಖ್ಯರ ಸಿದ್ಧಾಂತದಲ್ಲಿ ಸಾಲಕ್ಷಣ್ಯ ನಿಯಮವು ಪೂರ್ಣವಾಗಿ ಇರಬೇಕಾಗಿಲ್ಲ. ಎರಡು ಕಾರ್ಯಕಾರಣಗಳಲ್ಲಿ ಕೆಲವು ವಿಷಯಗಳಲ್ಲಿ ಇರುತ್ತೆ ಸಾಲಕ್ಷಣ್ಯ. ಎಲ್ಲ ವಿಷಯದಲ್ಲಿಯೂ ಸಾಲಕ್ಷಣ್ಯ ಯಾವ ಎರಡು ಪದಾರ್ಥಕ್ಕೂ ಕಂಡುಬರೋದಿಲ್ಲ. ಅದನ್ನು ಜೇನು ಹುಳಗಳಿಂದ ಜೇನುತುಪ್ಪ ಉಂಟಾಗೋದು ಮೊದಲಾದೆಲ್ಲ ದೃಷ್ಟಾಂತವನ್ನು ದೃಶ್ಯತೆಯತು ಅಂತ ಸೂತ್ರದಲ್ಲಿ ಹೇಳ್ತಾರೆ. ಅದ್ವೈತದಿ ಸಿದ್ಧಾಂತದಲ್ಲಿ ಈ ರೀತಿ ಆಗದೆ ಇರೋದ್ರಿಂದ ಬ್ರಹ್ಮನಿಗೆ ಬದಲಾವಣೆ ಇಲ್ಲದೆ ಇರೋದ್ರಿಂದ, ನಿರ್ವಿಕಾರವಾದ್ದರಿಂದ ಜಗತ್ತು ಮಿಥ್ಯೆ. ಆದ್ದರಿಂದ ಬ್ರಹ್ಮ ನೇರವಾಗಿ ಉಪಾದಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಮಿಥ್ಯೆಯಾದ ಜಗತ್ತಿಗೆ ಅವಿದ್ಯಾ ವಿಶಿಷ್ಟವಾದ ಜಗತ್ತೇ ಕಾರಣ ಅಂತ ಹೇಳಿದ್ರೆ, ಸ್ವಾಮಿ ದೇಶಿಕನ್ ಹೇಳ್ತಾರೆ, ಎರಡು ವಿಷಯ ಒಪ್ಕೊಳ್ಬೇಕು ನೀವು. ಒಂದು, ಜಗತ್ತು ಸತ್ಯ ಅಂತ ಒಪ್ಕೊಂಡು ಬ್ರಹ್ಮ ಉಪಾದಾನ ಅಂತ ಒಪ್ಕೊಳ್ಳಿ. ಇಲ್ಲ ಹೋದರೆ ಜಗತ್ತು ಮಿಥ್ಯೆ ಅಂದರೆ ಬ್ರಹ್ಮವೇ ಉಪಾದಾನ ಅಂತ ಒಪ್ಕೊಳ್ಳಿ. ಅವಿದ್ಯಾ ವಿಶಿಷ್ಟನಾದ ಬ್ರಹ್ಮ ಅಂತ ಹೇಳಿ ಅವನಿಗೆ ಇನ್ನೊಂದು ದೋಷವನ್ನು ಉಂಟು ಮಾಡಿ ಅವಿದ್ಯೆ ಅಂತ, ಅವಿದ್ಯಾ ವಿಶಿಷ್ಟನಾದ ಬ್ರಹ್ಮ ಕಾರಣ ಅಂತ ಯಾಕೆ ಹೇಳ್ತೀರಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ವಾದವನ್ನು ಇಲ್ಲಿ ನೋಡಿದ್ರೆ ಅದರಲ್ಲಿ ಸ್ವಲ್ಪ ಅಧಿಕವಾದ ವಿಷಯವನ್ನು ಇಲ್ಲಿ ಆಚಾರ್ಯರು ವಿವರಣೆ ಮಾಡ್ತಾರೆ. ಕಡೆಯ ಭಾಗದಲ್ಲಿ ನೋಡಿದಾಗ ಇಲ್ಲಿ ಸಾರವಾಗಿ ಒಂದು ಸಾರತಃ ವಕ್ತವ್ಯಂ ಯದಿ ಅಂತ ಸ್ವಲ್ಪ ಸಂಗ್ರಹವಾಗಿ, ವೇದಾಂತಿನಾಂತು ಸರ್ವಮಪಿ ಜಗತ್ ಚೇತನ ಅಚೇತನಾತ್ಮಕಮೇವ. ಜಗತ್ತೆಲ್ಲ ಚೇತನ ಅಚೇತನ ಎಲ್ಲವೂ ಇದೆ ಜಗತ್ತಿನಲ್ಲಿ. ಯಾವನ್ಮುಕ್ತಿತಯೋ ಪೃಥಕ್ಕರಣಂ ನ ಸಂಭವತ್ಯೇವ. ಎಲ್ಲ ವೇದಾಂತಿಗಳು ಒಪ್ಕೊಳ್ಳೋ ವಿಷಯವೇ. ಮೋಕ್ಷ ಆಗೋವರೆಗೂ ಹೋಗೋದಿಲ್ಲ. ಅಚೇತನದ ಸಂಬಂಧ ಚೇತನನಿಗೆ ಹೋಗೋದಿಲ್ಲ. ವಿಶಿಷ್ಯ ಚ ಏತತ್ ಸಿದ್ಧಾಂತೆ, ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾಗಿ ಚೇತನಾಚೇತನೆ ದ್ವೇ ಅಪಿ ಭಗವತ್ ಶರೀರಭೂತೆ ಅಪೃಥಕ್ ಸಿದ್ಧ ವಿಶೇಷಣಭೂತೆ. ಪರಮಾತ್ಮನಿಗೆ ಶರೀರ ಅವನಿಗೆ ವಿಶೇಷಣವಾಗಿದೆ, ಅಪೃಥಕ್ ಸಿದ್ಧವಾದ ವಿಶೇಷಣ. ವಿಶಿಷ್ಟಮೇವ ಉಪಾದಾನಂ ಉಪಾದೇಯಂಚ. ವಿಶಿಷ್ಟವೇ ಉಪಾದಾನವು ಉಪಾದೇಯವು. ಆದ್ದರಿಂದ ವಿಶೇಷಣಗಳಲ್ಲಿ ಬದಲಾವಣೆ, ವಿಶೇಷದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿ ನಾವು ಅದನ್ನು ವಿರೋಧವಿಲ್ಲದೆ ಹೇಳೋದಕ್ಕೆ ಸಾಧ್ಯ. ಏನಕೇನಚಿದ್ ರೂಪೇಣ ಸಾಲಕ್ಷಣ್ಯಂತು ಅಂತತಃ ಸತ್ವೇನ ರೂಪೇಣ ಸರ್ವತ್ರ ಸಮಾನಂ. ಸತ್ವ ಅಂದರೆ ಇರೋದು ಅಂತ ಅರ್ಥ. ಸತ್ ಅನ್ನೋದು ಎಲ್ಲದರಲ್ಲೂ ಇರಬೇಕು. ಆದ್ದರಿಂದ ಸಾಲಕ್ಷಣ್ಯವನ್ನು ಯಾವುದೋ ಒಂದು ರೂಪದಲ್ಲಿ ಹೇಳಬೇಕು ಅಂದರೆ ಸತ್ ಅನ್ನೋದು ಇದೆಯಲ್ಲ, ಇದರಲ್ಲೇ ಅದು ಇದೆ, ಅದು ಎಕ್ಸಿಸ್ಟಿಂಗ್, ಇದು ಎಕ್ಸಿಸ್ಟಿಂಗ್, ಅದು ಸಾಕು ಸಾಲಕ್ಷಣ್ಯ ನಿಯಮಕ್ಕೆ ಅಂತ ಎಲ್ಲರೂ ಬೇಕಾದರೂ ವಾದ ಮಾಡ್ಬೋದು. ಸರ್ವಾಂಶೇ ಸಾಲಕ್ಷಣ್ಯಂ ಕುತ್ರಾಪಿನ ಸಂಭವಿ, ಎಲ್ಲಿಯೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಮೇಲೆ ಪೂರ್ವ ಪಕ್ಷಗಳಲ್ಲಿ ಹೇಳುವಂತಹ ಸಾಲಕ್ಷಣ್ಯದಲ್ಲಿ ಏನೇನು ದೋಷ ಬರುತ್ತೆ. ಅಪಿಚ ತರ್ಕಾತೀತೆ ವಸ್ತುನಿ ಲೌಕಿಕ ತರ್ಕ ನ ಸ್ಪರ್ಧೇತ. ತರ್ಕಾತೀತವಾದ ವಿಷಯ, ಲೌಕಿಕ ತರ್ಕಗಳನ್ನು ಇಟ್ಕೊಂಡು ಅದನ್ನು ನಾವು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವು ಸಾಂಖ್ಯರು ಹೇಳಿದ್ರು, ಉಷ್ಣಸ್ಪರ್ಶವತಃ ತೇಜಸಃ ಶೀತಸ್ಪರ್ಶವತ್ ಅಪಃ ಪ್ರತಿ ಉಪಾದಾನತ್ವಂ ಅಂಗೀಕುರ್ವತಾಂ ಸಾಂಖ್ಯಾನಾಂ.
ಸಾಂಖ್ಯರು ಹೇಳಿದ್ರು ಜಲಕ್ಕೆ ತೇಜಸ್ಸು ಉಪಾದಾನ ಕಾರಣ. ಅವರು ಪ್ರಕೃತಿಯ 24 ಬಗೆ ಹೇಳುವಾಗ ಅಹಂಕಾರ, ತನ್ಮಾತ್ರೆಗಳು ಎಲ್ಲ ಹೇಳಿ ಆಕಾಶ, ವಾಯು ಇದೆಲ್ಲ ಒಪ್ಕೊಳ್ತಾರೆ. ಅದನ್ನು 24 ಬಗೆ ಪ್ರಕೃತಿಯಲ್ಲಿ ಅವರೇ ಮೊದಲು ಹೇಳಿದ್ದು. ಆದ್ದರಿಂದ ಇವರು ತೇಜಸ್ಸಿನಿಂದ ಅಪ್ಪು ಉಂಟಾಗುತ್ತೆ. ತೇಜಸ್ಸು ಅಪ್ಪಿಗೆ ಉಪಾದಾನ ಕಾರಣ ಅಂದರೆ ತೇಜಸ್ಸಿಗೆ ಉಷ್ಣ ಸ್ಪರ್ಶತ್ವ, ಅಪ್ಪಿಗೆ ಶೀತ ಸ್ಪರ್ಶತ್ವ, ಇದೆಲ್ಲ ಕೂಡ ಎಷ್ಟು ವಿರುದ್ಧವಾಗಿದೆ, ಎಲ್ಲಿ ಸಾಲಕ್ಷಣ್ಯ ಇದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತೀವಿ. ಉಪಾದಾನತ್ವವನ್ನು ಒಪ್ಕೊಳ್ತಾರಲ್ಲ ಸಾಲಕ್ಷಣ್ಯವನ್ನು ಹೇಳಿ, ಉಪಾದಾನ ಉಪಾದೇಯೋ ಸಾಲಕ್ಷಣ್ಯ ನಿರ್ಬಂಧ ಹಾಸ್ಯಾಸ್ಪದ ಏವ. ನೀವು ಹೇಳೋ ಸಾಲಕ್ಷಣ್ಯ ಇಲ್ಲಿ ಹಾಸ್ಯಾಸ್ಪದವಾಗಿದೆ ಇದರ ವಿಷಯದಲ್ಲಿ ಅಂತ ಇಲ್ಲಿ ಬರೀತಾರೆ. ಅದೇ ರೀತಿ ಮಿಥ್ಯಾಭೂತಸ್ಯ ಜಗತಃ ಉಪಾದಾನ ಪ್ರಶ್ನೆ ಏವ ಹಾಸ್ಯಾಸ್ಪದ. ಮಿಥ್ಯೆಯಾದ ಜಗತ್ತಿಗೆ ಉಪಾದಾನ ಯಾಕೆ ಹೇಳಬೇಕು? ಮಿಥ್ಯೆ ಇಲ್ಲದೇ ಇರೋ ಜಗತ್ತಿಗೆ ಉಪಾದಾನ ಕಾರಣ ಯಾಕೆ ಬೇಕು ನಿಮಗೆ? ಇಲ್ಲವೇ ಇಲ್ಲ ಪದಾರ್ಥ, ಇದ್ರೆ ತಾನೇ ಅದಕ್ಕೊಂದು ಕಾರಣ ಹೇಳಬೇಕು. ಭ್ರಾಂತಿಯ ದೃಶ್ಯಮಾನಸ್ಯ ಸರ್ವಸ್ಯ ಉಪಾದಾನ ಅಪೇಕ್ಷಾ ಕಾ. ಎಲ್ಲ ಭ್ರಾಂತಿಯಿಂದ ತಿಳಿಯುವಾಗ ಸರ್ಪಕ್ಕೆ ಉಪಾದಾನ ಯಾಕೆ ಬೇಕು? ಸರ್ಪ ಒಂದು ಭ್ರಾಂತಿಯಿಂದ ಕಂಡು ಬಂದರೆ ಅದಕ್ಕೆ ಉಪಾದಾನ ಬೇಕೇ? ತತ್ರಾಪಿ ಬ್ರಹ್ಮಣ ಉಪಾದಾನತ್ವ ಸಮರ್ಥನಂತೂ ವಿವರ್ತವಾದಿನ ಅತ್ಯಂತ ಹಾಸ್ಯಾಸ್ಪದಂ ಅಧಿಕಮನ್ಯತ್ರ. ಬ್ರಹ್ಮನಿಗೆ ವಿವರ್ತವಾದ ಈ ವಿವರ್ತವಾದವನ್ನು ಈಗ ವಿಚಾರ ಮಾಡ್ತಾರೆ. ಪರಿಣಾಮವಾದ, ವಿವರ್ತವಾದ ಅಂತ ಎರಡು ಪ್ರಧಾನವಾದ ವಾದಗಳು ಜಗತ್ಕಾರಣದಲ್ಲಿ. ಉಪಾದಾನತ್ವವನ್ನು ಸ್ಥಾಪನೆ ಮಾಡೋಕ್ಕೆ ಎರಡು ವಾದಗಳು ಪ್ರಧಾನವಾಗಿ ಬಂದಿದೆ, ಪರಿಣಾಮವಾದ, ವಿವರ್ತವಾದ ಅಂತ ಹೇಳಿ. ಪರಿಣಾಮವಾದವನ್ನೇ ಸೂತ್ರಕಾರರು ಹೇಳಿರೋದು, ಪರಿಣಾಮಾತ್ ಅಂತಲೇ ಸೂತ್ರವನ್ನೇ ಹೇಳಿಬಿಟ್ರು. ವಿವರ್ತವಾದವನ್ನು ಅದ್ವೈತ ಪಕ್ಷಿಯವರು ಹೇಳ್ತಾರೆ. ಅದು ಸಮಾನ ಸತ್ತಾಕತ್ವ ಅಂದರೆ ಪರಿಣಾಮ, ವಿಷಮ ಸತ್ತಾಕತ್ವ ಅನ್ನೋದು ವಿವರ್ತ. ಇದರಲ್ಲಿಯೇ ಪರಿಣಾಮ ಉಂಟಾಗೋದಿಲ್ಲ ಬ್ರಹ್ಮನಲ್ಲಿ, ಆದ್ದರಿಂದ ಇಲ್ಲದೇ ಇರೋದು ತೋರುತ್ತೆ ಅಂತ ಅಲ್ಲಿ ಹೇಳುವಂಥದ್ದು. ಅದನ್ನು ವಿಚಾರ ಮಾಡ್ತಾರೆ ಇಲ್ಲಿ. ಇವರ ಒಂದು ಹೊಸದಾದ ಕೆಲವು ವಿಷಯಗಳನ್ನು ವಿಚಾರ ಮಾಡಿ ಇಲ್ಲಿ ವಿವರಿಸ್ತಾರೆ ಆಚಾರ್ಯರು. ಬೇರೆ ಗ್ರಂಥಗಳಲ್ಲಿ ಕಂಡು ಬರೋದಿಲ್ಲ. ನಮ್ಮ ಸ್ವಾಮಿ ದೇಶಿಕನ ಭಾಷ್ಯಕಾರರು ಆ ರೀತಿ ವಿಚಾರ ಹೇಳದೇ ಇರುವ ಕೆಲವು ವಿಷಯಗಳನ್ನು ಅಧಿಕವಾಗಿ ಇವರು ವಿಚಾರ ಮಾಡಿ ಹೇಳ್ತಾರೆ. ಅದನ್ನು ನಾವು ನೋಡಿ ತಿಳ್ಕೊಳ್ಳೋದ್ರಲ್ಲಿ ವಿರೋಧವಿಲ್ಲ. ಅದು ವಿಷಯಗಳು ಕೂಡ ತಿಳಿಯೋದು ಮುಖ್ಯವೇ. ಇಲ್ಲಿ ಅತ್ರೇಯಂ ಸಮಸ್ಯೆ ವೇದಾಂತಿಗಳ ಸಮಸ್ಯೆ. ಸದೇವ ಸೌಮ್ಯ ಇದಮಗ್ರಾಸಿ ಏಕಮೇವ ದ್ವಿತೀಯಂ ಇತಿ ಶ್ರುತಿ ಪ್ರಳಯ ಕಾಲೇ ಸಚ್ಶಬ್ದವಾಚ್ಯಂ ಬ್ರಹ್ಮೈಕಮೇವ ಆಸೀದಿತಿ ವದತಿ. ಇದು ಸ್ಪಷ್ಟವಾಗಿ ತಿಳಿದಿರೋದೆ. ಏಕಂ ಏವ ಅದ್ವಿತೀಯಂ ಇತ್ಯಾದಿ ಪದೈ ಕಿಲ ಇತರ ನಿಷೇಧಕೈ. ಬೇರೆಯನ್ನೆಲ್ಲ ನಿಷೇಧ ಮಾಡುವ ಪದಗಳು 3 ಇದೆ. ಏಕಂ ಏವ ಅದ್ವಿತೀಯಂ ಅಂತ ಹೇಳಿಬಿಟ್ಟು, ಸದೇವ ಏಕಮೇವ ಅದ್ವಿತೀಯಂ, ಏವ ಅನ್ನೋದು 2 ಸತಿ ಬರುತ್ತೆ. ತದಾ ಬ್ರಹ್ಮ ಸಕಲ ಭೇದರಹಿತಂ ಅತಃ ಏವ ನಿರ್ವಿಶೇಷಮಾಸೀದು ಇತಿ ಗಮ್ಯತೆ. ಪೂರ್ವಪಕ್ಷಿ ಹೇಳೋದು ಇದು. ನಿರ್ವಿಶೇಷ ಅಂತ ತಿಳಿದು ಬರುತ್ತೆ. ಸ್ವಗತ, ಅದರಲ್ಲಿ ಇರುವಂತಹ ಸ್ವಗತ ಭೇದವೂ ಇಲ್ಲ, ಅಥವಾ ಸಜಾತೀಯ ಭೇದವೂ ಇಲ್ಲ, ವಿಜಾತೀಯ ಭೇದವೂ ಇಲ್ಲ, 3 ಇಲ್ಲ. ಸಜಾತೀಯ ಅಂದರೆ ಬ್ರಹ್ಮ ಜಾತಿಗೆ ಸೇರಿದ ಇನ್ನೊಂದು ಪದಾರ್ಥ ಇಲ್ಲ. ವಿಜಾತೀಯ ಅಂದರೆ ಬೇರೆ ಜಾತಿಗೆ ಸೇರಿದ ಪದಾರ್ಥಗಳು ಇಲ್ಲ. ಸ್ವಗತ ಅಂದರೆ ಬ್ರಹ್ಮನಲ್ಲಿಯೇ ಭೇದಗಳಿಲ್ಲ. ಒಂದು ವೃಕ್ಷದಲ್ಲಿ ಕೊಂಬೆ, ಹಣ್ಣು, ಎಲೆ ಎಲ್ಲ ಇರೋದು ಸ್ವಗತ ಭೇದ. ಒಂದು ವೃಕ್ಷಕ್ಕೆ ಇನ್ನೊಂದು ವೃಕ್ಷ ಸಜಾತೀಯವಾದ ಭೇದ. ವೃಕ್ಷಕ್ಕೂ ಕಲ್ಲು ಮಣ್ಣು ಮೊದಲಾದಕ್ಕೆ ವಿಜಾತೀಯ ಭೇದ. ಯಾವ ಭೇದವೂ ಇಲ್ಲ ಅಂತ ತಿಳಿದು ಬರುತ್ತೆ 3 ಶಬ್ದಗಳಿಂದ ಅಂತ ಅದ್ವೈತದಲ್ಲಿ ಸ್ಥಾಪನೆ ಮಾಡ್ತಾರೆ. ತಾದೃಶಾತ್ ಬ್ರಹ್ಮಣ ವಿಚಿತ್ರಮಿದಂ ಬಹುವಿಧಂ ಜಗತ್ ಕಥಂ ಭವೇತ್ ಅನ್ನೋದು ಪ್ರಶ್ನೆ. ಸಮಸ್ಯೆ ವೇದಾಂತಿನಾಂ ಸಮಸ್ಯೆ ಇದುವೇ. ಇಂತಹ ಬ್ರಹ್ಮನಿಂದ ವಿಚಿತ್ರವಾದ ಪ್ರಪಂಚ ಹೇಗೆ ಉಂಟಾಗುತ್ತೆ? ಯದ್ಯಪಿ ಉತ್ತರಶ್ರುತಿ ತದೈಕ್ಷತ ಬಹು ಸ್ಯಾಮಿತಿ ಸಂಕಲ್ಪ ಮಾತ್ರೇಣ ಜಗತ್ ಸೃಷ್ಟಿಂ ವದತಿ. ಸದೇವ ಸೌಮ್ಯದಮಗ್ರ ಆಸೀತ ಆದಮೇಲೆ ಮುಂದಿನ ಶ್ರುತಿ ಏನು ಅಂದರೆ ಸದ್ವಿದ್ಯೆಯಲ್ಲಿ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ. ಅದು ಸಂಕಲ್ಪ ಮಾಡಿ ಅನೇಕವಾಗ್ತೇನೆ ಅಂತ ಸಂಕಲ್ಪ ಮಾಡಿತು. ಯಾವುದೂ ಇಲ್ಲ, ಒಂದೂ ಇಲ್ಲ, ಸ್ವಗತ ಭೇದವೂ ಇಲ್ಲ ಅನ್ನೋದು ಹೇಗೆ ಸಂಕಲ್ಪ ಮಾಡಿ ಅನೇಕವಾಗುತ್ತೆ? ಅದಕ್ಕೆ ಮೇಲೆ ಸೂತ್ರಗಳಲ್ಲಿ ಅನೇಕ ವಿಚಾರ ಮಾಡ್ತಾರೆ ಬಾದರಾಯಣರು. ವೇದಾಂತ ಸೂತ್ರಮಪಿ ಉಪಸಂಹಾರ ದರ್ಶನ ಅನ್ಯೇತಿ ಚೇತ್ ನ
ಕ್ಷೀರವದ್ಧಿ ವಿಕರಣತ್ವಾತ್ ನ ಇತಿ ಚೇತ್ ತದುಕ್ತಂ ಇತಿ ಸಾಮಗ್ರ್ಯಾಂತರಂ ಸರ್ವಂ ನಿಷೇಧತಿ. ಉಪಸಂಹಾರ ದರ್ಶನಾತ್ ಅಂದರೆ ಉಪಸಂಹಾರ ಅಂದರೆ ಸೇರಿಸ್ಕೊಳ್ಳೋದು ಅಂತ ಅರ್ಥ. ಕೂಡಿ ಕಲೆಕ್ಟ್ ಮಾಡೋದು, ಸೇರಿಸಿ ಇಟ್ಕೊಳ್ಳೋದು. ಒಬ್ಬ ಒಂದು ಪದಾರ್ಥ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಉಪಕರಣಗಳನ್ನೆಲ್ಲ ತೆಗೆದಿಟ್ಕೊಳ್ತಾನೆ. ಒಬ್ಬ ಕುಂಬಾರ ಮಡಿಕೆ ಮಾಡಬೇಕು ಅಂದರೆ ಮಣ್ಣು ಉಪಸಂಹಾರ ಮಾಡಬೇಕು, ಸೇರಿಸ್ಕೊಳ್ತಾನೆ. ಅದಕ್ಕೆ ಏನು ದಂಡ, ಚಕ್ರ ಮೊದಲಾದದ್ದೆಲ್ಲ ತೆಗೆದುಕೊಂಡು ಬಂದು ಇಟ್ಕೊಂಡು ಆಮೇಲೆ ಮಡಿಕೆ ಮಾಡೋಕ್ಕೆ ಸಾಧ್ಯ ಅವನು. ಆದರೆ ಪರಮಾತ್ಮ ಇದು ಯಾವುದನ್ನು ಮಾಡಲೇ ಇಲ್ವಲ್ಲ. ಯಾವ ಒಂದು ಇನ್ಸ್ಟ್ರೂಮೆಂಟ್ಸೋ ಉಪಕರಣಗಳೋ ಏನನ್ನೋ ಅವನು ತಂದು ಸೇರಿಸ್ಕೊಳ್ಳಿ ಇಟ್ಕೊಳ್ಳದೆ ಎಲ್ಲ ಸೃಷ್ಟಿ ಮಾಡಿದ ಅಂದರೆ ಹೇಗೆ ಅಂತ ಪ್ರಶ್ನೆ ಹಾಕಿದ್ರು. ಕ್ಷೀರವದ್ಧಿ ಅಂತ ಹೇಳಿದ್ರು. ಹಾಲು ತಾನೇ ಮೊಸರಾಗ್ಬಿಡುತ್ತಲ್ಲ ಹಾಗೆ ಅಂತ ಬಾದರಾಯಣರು ಹೇಳ್ತಾರೆ. ಹಾಲು ತಾನೇ ಮೊಸರಾಗುತ್ತೆ. ಭಾಷ್ಯಕಾರರು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಹಾಲಿಗೆ ಮೊಸರು ಸೇರಿಸಿದ್ರೆ ತಾನೇ ಮೊಸರಾಗುತ್ತೆ, ಅದನ್ನು ನಾವು ಹೆಪ್ಪಾಕೋದು ಅಂತ ಹೇಳ್ತೀವಲ್ಲ. ಅಂದರೆ ಭಾಷ್ಯಕಾರರು ಅದನ್ನು ಹೇಳ್ತಾರೆ ಶ್ರೀಭಾಷ್ಯದಲ್ಲಿ. ಅದು ಹಾಕೋದು ಬೇಗ ಆಗಲಿ ಅಂತ ಅಷ್ಟೇ, ಹಾಕಲೇಬೇಕಾಗಿಲ್ಲ, ತಾನೇ ಮೊಸರಾಗ್ಬಿಡುತ್ತೆ 2 ದಿನ ಇಟ್ಟರೆ. ಆದ್ದರಿಂದ ಬಾದರಾಯಣರು ಉದಾಹರಣೆ ಕೊಟ್ಟರು ಹಾಲಿನಂತೆ ಅಂತ ಹೇಳಿಬಿಟ್ಟು. ಬ್ರಹ್ಮಗೆ ಉಪಸಂಹಾರ ಬೇಕಾಗಿಲ್ಲ. ಮೊಸರೇಗಾಗತ್ತೆ, ಹಾಲು ಮೊಸರು ಆಗುತ್ತೆ 2 ದಿನ ಇಟ್ಟು ನೋಡಿ ಗೊತ್ತಾಗುತ್ತೆ. ಮೊಸರು, ಅದಕ್ಕೆ ಮೊಸರು ಅಂತಾನೆ ಹೆಸರು ಅದಕ್ಕೆ. ಅದಕ್ಕೆ ಹೆಪ್ಪಾಕೋದು ಯಾಕೆ ಅಂದರೆ ಬೇಗ ಆಗಲಿ ಅಂತ ಅಷ್ಟೇ. ಇಲ್ಲೇ ಹೋದ್ರೇನು ಮೊಸರು ಆಗ್ಬಿಡುತ್ತೆ. ಅದು 2 ದಿನ ಇಟ್ಟರೆ ಮೊಸರು ಆಗ್ಬಿಡುತ್ತೆ. ಆದ್ದರಿಂದ ವಿಕರಣವತ್ವಾತ್ ನೇತಿ ಚೇತ್ ತದುಕ್ತಂ ಅಂತ ಇನ್ನೊಂದು ಸೂತ್ರ. ಅದರಲ್ಲಿ ಏನು ಹೇಳಿದ್ರು ಅಂದರೆ ಅವನಿಗೆ ಕರಣ ಅಂದರೆ ಇಂದ್ರಿಯಗಳು. ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ಅಂತ ಶ್ರುತಿ ಹೇಳುತ್ತೆ. ಅವನಿಗೆ ಇಂದ್ರಿಯಗಳಿಲ್ಲ, ದೇಹವಿಲ್ಲ ಅಂತ ಹೇಳಿದ್ರೆ ಇಂದ್ರಿಯಗಳ ದೇಹದಲ್ಲದೆ ಹೇಗೆ ಅವನು ಕಾರ್ಯ ಮಾಡ್ತಾನೆ? ಇಲ್ಲ, ಇರಬೇಕಲ್ಲ. ಆದ್ದರಿಂದ ನೈಯಾಯಿಕರು ಹೇಳಿದ್ರು ಇಂದ್ರಿಯಗಳು ಬೇಡ, ಮನಸ್ಸಿದ್ರೆ ಸಾಕು. ಸಂಕಲ್ಪ ತಾನೇ ಹೇಳಿರೋದು. ಮನಸ್ಸು ನಿತ್ಯ ಅಂತ ಒಪ್ಕೊಂಡಿದ್ದಾರೆ ಅವರು. ಮನಸ್ಸು ನಿತ್ಯ, ಆದ್ದರಿಂದ ಅವನು ನಿತ್ಯವಾದ ಮನಸ್ಸಿರೋದ್ರಿಂದ ಸಂಕಲ್ಪ ಮಾಡ್ತಾನೆ ಅಂತ ನೈಯಾಯಿಕರ ವಾದ. ಆದರೆ ಅವನಿಗೆ ಯಾವ ಇಂದ್ರಿಯಗಳು ಬೇಕಾಗಿಲ್ಲ ಅಂತ ಶ್ರುತಿ ಹೇಳುತ್ತೆ. ಸ್ವಾಭಾವಿಕಿ ಜ್ಞಾನಬಲ ಅವನಿಗೆ ಜ್ಞಾನಕ ಇದು ಶಕ್ತಿ ಬೇಕಾದಷ್ಟು ವಿವಿಧೈವ ಶ್ರೂಯತೆ. ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ, ಆಶ್ಚರ್ಯವಾದ ಶಕ್ತಿಗಳಿದೆ ಅಂತ ಹೇಳಿಬಿಟ್ಟು ಸಾಮಗ್ರಿಗಳು ಬೇಕಾಗೇ ಇಲ್ಲ, ಯಾವ ಸಾಮಗ್ರಿಯೂ ಬೇಕಾಗಿಲ್ಲ ಅವನಿಗೆ ಅಂತ ಬಾದರಾಯಣರು ಸ್ಥಾಪನೆ ಮಾಡಿದ್ರು. ಶ್ರುತಿ ಹೇಳುತ್ತೆ ಹಾಗೆ ಅಂತ. ಪರಂತ್ವಿದಂ ಕಥಂ ಇತ್ಯೇವ ಹೈತುಕಾನ ಬೌದ್ಧಾನ ಆಕ್ಷೇಪ. ಬೌದ್ಧರು ಹೇಳಿದ್ರು ಇದು ಹೇಗೆ ನೀವು ಹೇಳಕ್ಕೆ ಸಾಧ್ಯ ಅಂತ. ಹೈತುಕರು ಅಂದರೆ ಹೇತುವಾದ, ಕಾರಣವನ್ನಿಟ್ಟುಕೊಂಡೇ ಅನುಮಾನದಿಂದಲೇ ಎಲ್ಲ ಸ್ಥಾಪನೆ ಮಾಡೋಕ್ಕೆ ನೋಡುವಂತಹವರು. ಇದಕ್ಕೇನಾದ್ರು ಒಂದು ನೀವು ಹೇತುವನ್ನು ಹೇಳಬೇಕು ಲೋಕದೃಷ್ಟಿಯಿಂದ ಅಂತ ಅವರು ವಾದ ಮಾಡ್ತಾರೆ. ಅವ್ರು ಹೇಳೋದು ಹಂತ ಬ್ರಹ್ಮೋಪದೇಶೋಯಂ ಶ್ರದ್ಧಾನೇಶು ಶೋಭತೆ ವಯಂ ಅಶ್ರದ್ಧಾನಾ ಸ್ಮಃ ಯೇ ಯುಕ್ತಿಂ ಪ್ರಾರ್ಥಯಾಮಹೇ. ನಮಗೆ ಅದರಲ್ಲಿ ಶ್ರದ್ಧೆ ಇಲ್ಲ, ಆದ್ದರಿಂದ ನಾವು ಯುಕ್ತಿಯನ್ನು ಅನುಸರಿಸ್ಕೊಂಡು ಹೋಗ್ತೀವಿ. ನಿಮಗೆ ಶ್ರದ್ಧೆ ಇರೋರಿಗೆ ಬ್ರಹ್ಮೋಪದೇಶ ಮಾಡಬಹುದು, ಇದು ನಮಗೆಲ್ಲ ನಮ್ಮ ಮುಂದೆ ನೀವು ಮಾಡೋಕ್ಕಾಗೋದಿಲ್ಲ. ಈ ವಾದಗಳನ್ನು ಶ್ರುತಿ ಇಟ್ಕೊಂಡು ಸಾಧಿಸೋಕ್ಕಾಗೋದಿಲ್ಲ ಅಂತ ಅವರು ಇತಿ ಉಪಹಸಂತಿ ಸ್ಮ ತೇ ವೈದಿಕಾನ್. ಅತಃ ಜಗತ್ಸರ್ವಂ ಕೇವಲಂ ಕಲ್ಪಿತಂ ಅತಏವ ಭ್ರಮರೂಪಮಿತಿ ವಕ್ತವ್ಯಂ. ಅದ್ವೈತದಲ್ಲಿ ಹೇಳೋದು ಇದುವೇ ಎಲ್ಲ ಭ್ರಮ ಅಂತ ಹೇಳಬೇಕು, ಕಲ್ಪಿತ ಅಂತ ಹೇಳಬೇಕು. ಯದ್ಯಪಿ ಪರಿಣಾಮವಾದಮಾಶ್ರಿತ್ಯ ಬೀಜವೃಕ್ಷನ್ಯಾಯೇನ ಏಕಸ್ಯ ಬಹುಭಾವಃ ಸಮರ್ಥಯಿತು ಶಕ್ಯತೆ. ಒಂದೇ ಅನೇಕವಾಗೋದಕ್ಕೆ ಬೀಜವೃಕ್ಷ ವೃತ್ತಾಂತ ಹೇಳ್ಬೋದು. ಒಂದೇ ಬೀಜ ಇರುತ್ತೆ, ಆದರೆ ವೃಕ್ಷದಲ್ಲಿ ಕೊಂಬೆ, ಎಲೆ, ಹೂವು, ಹಣ್ಣು ಎಲ್ಲ ಬರುತ್ತಲ್ಲ, ಅನೇಕವಾಗುತ್ತೆ. ಒಂದರಿಂದ ಅನೇಕವಾಗಬಹುದು. ಅದೇ ರೀತಿಯಲ್ಲಿ ಒಂದು ವೃಕ್ಷದಲ್ಲಿ ಒಂದೊಂದು ಹಣ್ಣಿನಲ್ಲಿಯೂ ಅದೇ ಥರ 100 ಬೀಜಗಳಿರುತ್ತೆ. ಒಂದೊಂದು ಬೀಜವು ಒಂದೊಂದು ವೃಕ್ಷವನ್ನು ಉಂಟು ಮಾಡೋ ಶಕ್ತಿ ಇದೆ ಅದರಲ್ಲಿ. ಇದನ್ನು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಬೀಜವು ಹೇಗೆ ವೃಕ್ಷವಾಗಿ ಅದರಲ್ಲಿ ಒಂದೊಂದು ಹಣ್ಣಲ್ಲೂ ಬೀಜಗಳಿದ್ದು ಆ ಬೀಜಗಳಿಂದ ಒಂದೊಂದು ವೃಕ್ಷ ಹುಟ್ಟುವಂತಹ ಒಂದು ಶಕ್ತಿ ಇದೆ ಒಂದೊಂದು ಬೀಜದಲ್ಲೂ. ಹೀಗೆ ಅನೇಕವಾಗೋದು ಸಾಧ್ಯ. ಆದರೆ ವಿಕಾರ ಉಂಟಾಗುತ್ತೆ ಈ ಉದಾಹರಣೆಯಲ್ಲಿ.
ಪರಂತು ತದಾ ಬ್ರಹ್ಮಣಃ ವಿಕಾರತ್ವಾಪತ್ತಿ. ಅತಃ ಅದ್ವೈತದಲ್ಲಿ ಹೇಳೋದು ಜಗನ್ಮಿಥ್ಯಾತ್ವಮಂತರ ಬ್ರಹ್ಮಣಃ ಉಪಾದಾನತ್ವಂ ನ ನಿರ್ವೋಢುಂ ಶಕ್ಯಂ ಇತಿ ವಿವರ್ತವಾದಿನಃ. ವಿವರ್ತವಾದಿಗಳು ಆದ್ದರಿಂದ ಜಗತ್ತು ಮಿಥ್ಯೆ ಅಂತ ಹೇಳದೆ ಹೋದರೆ ಬ್ರಹ್ಮನ ಉಪಾದಾನತ್ವವನ್ನು ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಹೇಳೋರು. ಸಿದ್ಧಾಂತದಲ್ಲಿ ತದೇತತ್ ಶಿರಶೂಲ ಪರಿಹಾರಾಯ ಶಿರಶ್ಛೇದಾಯತೆ ಇತಿ ಮನ್ಯಂತೆ. ತಲೆನೋವು ಹೋಗಿಸ್ಕೊಳ್ಳೋದಕ್ಕೆ ತಲೆ ಕತ್ತರಿಸ ಹಾಗಿದೆ ನೀವು ಮಾಡೋ ವಾದ ಅಂತ ಹೇಳ್ತಾರೆ ಇಲ್ಲಿ. ತರ್ಹಿ ಕಥಂ ನಿರ್ವಾಹ ಇತಿ ಚೇತ್ ಇದಮತ್ರ ವಿಚಾರಯಾಮೋ ವಿಸ್ತರಾತ್. ಇಲ್ಲಿ ವಿಚಾರ ಮಾಡ್ತೀವಿ ನೋಡಿ. ಸದೇವ ಇತ್ಯಾದಿ ಶ್ರುತೆ ತದೇವಂ ಸದೇವೇದಂ ಅಗ್ರೆ ಏಕಮೇವ ಆಸೀತ್ ಇದಮಗ್ರೆ ಸದೇವ ಏಕಮಾಸೀತ್ ಇತಿ ದ್ವೇಧ ಅರ್ಥ ಅವರ್ಣಿ. ವೇದಾರ್ಥ ಸಂಗ್ರಹದಲ್ಲಿ ಎರಡು ವಿಧವಾಗಿ ಇದಕ್ಕೆ ಅರ್ಥವನ್ನು ಹೇಳಿದ್ರು ಭಾಷ್ಯಕಾರರು. ಒಂದು, ಸದೇವೇದಂ ಅಗ್ರೆ ಏಕಮೇವ ಆಸೀತ್, ಇದೆಲ್ಲವೂ ಸತ್ ಅಂದರೆ ಎಕ್ಸಿಸ್ಟಿಂಗ್ ಅಂತ, ಇದೆಲ್ಲ ಇತ್ತು ಅಂತ ಮೊದಲು ತಿಳಿಯುತ್ತೆ. ಇದೆಲ್ಲ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲವೂ ಸದೇವ ಆಸೀತ್ ಅಂದರೆ ಸತ್ ಇತ್ತು, ಅದು ಇದೆಲ್ಲ ಕೂಡ ಒಂದು ಪದಾರ್ಥವಾಗಿತ್ತು ಹಿಂದೆಯೂ. ಇದಮಗ್ರೆ ಸದೇವ ಏಕಮಾಸೀತ್ ಅಂದರೆ ಇದೆಲ್ಲವೂ ಕೂಡ ಸಚ್ಛಬ್ದ ವಾಚ್ಯವೂ ಆಗಿತ್ತು. ಮೊದಲು ಹೇಳುವಾಗ ಸಚ್ಛಬ್ದಕ್ಕೆ ಎಕ್ಸಿಸ್ಟಿಂಗ್ ಅನ್ನೋ ಅರ್ಥ ತಗೊಂಡು, ಎರಡನೆಯ ಸಚ್ಛಬ್ದಕ್ಕೆ ಬ್ರಹ್ಮ ಅಂತ ಹೇಳಿದ್ರೆ ಸದೇವ ಏಕಮಾಸೀತ್ ಸಚ್ಛಬ್ದ ವಾಚ್ಯವಾದ ಬ್ರಹ್ಮವೇ ಆಗಿತ್ತು. ಇದೆಲ್ಲ ಇತ್ತು, ಎಲ್ಲವೂ ಬ್ರಹ್ಮವೇ ಆಗಿತ್ತು, ಸಚ್ಛಬ್ದ ವಾಚ್ಯವಾಗಿತ್ತು. ಎರಡು ಅರ್ಥವನ್ನು ಪ್ರಥಮೇ ಅರ್ಥೇ ಜಗತಃ ಸತ್ಯತ್ವಂ ಸ್ಪಷ್ಟಮುಕ್ತಂ ಭವತಿ. ಇದೆಲ್ಲ ಇತ್ತು ಅಂತ ಹೇಳಿದ್ರಿಂದಲೇ ಅದು ಜಗತ್ತು ಸತ್ಯ ಅನ್ನೋ ತಿಳಿಯುತ್ತೆ. ದ್ವಿತೀಯೇ ಕಾರಣರೂಪೇಣ ಸತ್ಯತ್ವ ಮುಕ್ತಂ ಭವತಿ. ಸಚ್ಛಬ್ದ ವಾಚ್ಯದಲ್ಲಿ ಇತ್ತು ಅಂತ ಹೇಳಿದ್ರೆ ಕಾರಣ ರೂಪದಲ್ಲಿ ಇತ್ತು ಅನ್ನೋದು ಹೇಳಿದಾಗುತ್ತೆ. ಸಚ್ಛಬ್ದ ವಾಚ್ಯವಾಗಿತ್ತು ಅಂತ ಹೇಳಿಬಿಟ್ಟು ಕಾರಣ ರೂಪದಲ್ಲಿಯೂ ಕೂಡ ಇತ್ತು. ಅದು ಈ ಜಗತ್ತೆಲ್ಲ ಹಿಂದೆ ಇತ್ತು, ಕಾರಣ ರೂಪದಲ್ಲಿ ಇತ್ತು. ಎರಡು ವಿಷಯವೂ ಇದರಲ್ಲಿ ತಿಳಿದು ಬರುತ್ತೆ. ಏವಂ ಜಗದ್ಬ್ರಹ್ಮಣೋ ಉಪಾದಾನ ಉಪಾದೇಯ ಭಾವಂ ನಾನಾ ವಿಧೈ ಉಪಾಯೈ ವಕ್ತುಂ ಪ್ರವೃತ್ತೇಷು ಖಂಡೇಶು. 9 ಖಂಡಗಳಲ್ಲಿ ತತ್ವಮಸಿ ಅಂತ ಹೇಳಿ ಐತದಾತ್ಮ್ಯವಿದಂ ಸರ್ವಂ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಮೊದಲು ಅಚೇತನಗಳಿಗೆಲ್ಲ ಪರಮಾತ್ಮನೇ ಉಪಾದಾನ ಸಚ್ಛಬ್ದ ವಾಚ್ಯನು ಅಂತ 7 ಖಂಡಗಳಲ್ಲಿ ಚಾಂದೋಗ್ಯ ಸದ್ವಿದ್ಯಾ ಪ್ರಕರಣದಲ್ಲಿ ಅದನ್ನು ಅಧ್ಯಯನ ಮಾಡಿದ್ವಿ ವಿಸ್ತಾರವಾಗಿ. ಆ 7 ಖಂಡಗಳಲ್ಲಿ ಮೊದಲು ಬ್ರಹ್ಮನ ಉಪಾದೇಯ ಜಗತ್ತು ಅಚೇತನಕ್ಕೆ ಬ್ರಹ್ಮನೇ ಕಾರಣ ಅನ್ನೋದು ಸ್ಥಾಪನೆ ಮಾಡಿ, ಮುಂದಿನ ಖಂಡಗಳಲ್ಲಿ 16 ಖಂಡಗಳಿದೆ. ಮುಂದಿನ 9 ಖಂಡಗಳಲ್ಲಿ ಚೇತನನಿಗೂ ಅವನೇ ಉಪಾದಾನ ಕಾರಣ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಚಾಂದೋಗ್ಯದಲ್ಲಿ ಹೇಳಲ್ಪಟ್ಟಿದೆ, ಉದ್ದಾಲಕರು ಉಪದೇಶ ಮಾಡುವಂಥದ್ದು. ಅದರಿಂದ ಬೇರೆ ಬೇರೆ ವಿಧಗಳಲ್ಲಿ ನಾನಾ ವಿಧೈ ಉಪಾಯೈ, ಒಂದು ನೆಗ್ರೋಧ ವೃಕ್ಷದ ದೃಷ್ಟಾಂತ, ನೀರು ಉಪ್ಪಿನ ದೃಷ್ಟಾಂತ ಮುಂತಾದ ಅನೇಕ ದೃಷ್ಟಾಂತಗಳು ಒಂದೊಂದು ಖಂಡದಲ್ಲೂ ಬಂತು 9ನೇ ಅಧ್ಯಾಯದಿಂದ. ಅದೆಲ್ಲ ಹೇಳಿ ಪ್ರವೃತ್ತೇಶು ಖಂಡೇಶು ಕುತ್ರಾಪಿ, ಎಷ್ಟು ವಿಧವಾಗಿ ಅವರು ಉದ್ದಾಲಕರು ಹೇಳ್ತಾರೆ ಅಂದರೆ ಒಂದು ಅನೇಕ ವಿಷಯಗಳನ್ನು ಹೇಳಿ, ನದಿಗಳೆಲ್ಲ ಹೋಗಿ ಸಮುದ್ರ ಸೇರುತ್ತೆ, ಒಂದು ಬೀಜದಿಂದ ಮರ ಉಂಟಾಗುತ್ತೆ, ಉಪ್ಪು ಹೇಗೆ ಎಲ್ಲದರಲ್ಲಿಯೂ ಕರಗಿದೆಯೋ ಹಾಗೆ ವಿಧವಾದ ರೀತಿಯಲ್ಲಿ ಉಪಾದಾನ ಕಾರಣತ್ವವನ್ನು ನಿರೂಪಣೆ ಮಾಡ್ತಾರೆ ಉದ್ದಾಲಕರು. ಆದರೆ ಎಲ್ಲಿಯೂ ಕುತ್ರಾಪಿ ರಜ್ಜು ಸರ್ಪೋವ ಶುಕ್ತಿರಜತಂ ವಾ ಕುತೋ ನ ದೃಷ್ಟಾಂತೀಕೃತಂ ಇತಿ ವಿನಾ ಪೂರ್ವಗ್ರಹಂ ಚಿಂತನೀಯಂ. ಪೂರ್ವಗ್ರಹ ಇರಬಾರ್ದು, ಮೊದಲೇ ನಿಶ್ಚಯ ಮಾಡಿಬಿಟ್ರೆ ಹೀಗೆ ಅಂತ ಹಾಗೆ ನಿಶ್ಚಯ ಮಾಡದೆ ಪರಿಶೀಲನೆ ಮಾಡಿದ್ರೆ ಎಲ್ಲಿಯೂ ಅವರು ಒಂದು ದೃಷ್ಟಾಂತವನ್ನು ಉಪಾದಾನ ಕಾರಣ ನಿರೂಪಣೆ ಮಾಡುವಾಗ ರಜ್ಜು ಸರ್ಪವೋ ಶುಕ್ತಿ ರಜತವೋ ಹೇಳಲಿಲ್ಲ, ಯಾವ ಉಪನಿಷತ್ತಲ್ಲಿಯೂ ಹೇಳಿಲ್ಲ. ಇದೆಲ್ಲ ನಿಗ್ರೋಧ ಬೀಜ ದೃಷ್ಟಾಂತಸ್ತು ಗೂಢಮಾಲೋಚನೀಯ. ಪ್ರಾಚೀನ ಸಂಪ್ರದಾಯೋಪಿ ಪರಿಣಾಮವಾದಸ್ಯೈವ ಅನುಕೂಲ. ಹಿಂದಿನ ಸಂಪ್ರದಾಯವು ಹೇಳ್ತಾರೆ, ಶಂಕರರಿಗಿಂತ ಹಿಂದಿನ ಕಾಲದಲ್ಲಿ ಇದ್ದ ಆಚಾರ್ಯರುಗಳು ಪರಿಣಾಮವಾದವನ್ನೇ ಎಲ್ಲ ಒಪ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮನಂದಿ ಅಂತ ಹೇಳಿಬಿಟ್ಟು ಛಾಂದೋಗ್ಯ ವಾಕ್ಯಕಾರ ವಾಕ್ಯ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ವ್ಯಾಖ್ಯಾನ ರೂಪದಲ್ಲಿ ಭಾಷ್ಯ ಅದು. ಆದರೆ ಬ್ರಹ್ಮನಂದಿ ಸಂಜ್ಞಕಃ, ಅವರು ಬ್ರಹ್ಮನಂದಿ ಅಂತ ಅವರಿಗೆ ಹೆಸರು. ಅವರು ಮತದ್ವಯಾಚಾರ್ಯಾಣಮಪಿ ಆದರ ವಿಷಯ
ಶಂಕರರು ಅವರನ್ನು ಕೋಟ್ ಮಾಡ್ತಾರೆ, ರಾಮಾನುಜರು ಕೋಟ್ ಮಾಡ್ತಾರೆ, ಬ್ರಹ್ಮನಂದಿ ವಾಕ್ಯಕಾರರು ಅಂತಾನೆ ಅವರಿಗೆ ಹೇಳ್ತಾರೆ. ಅವರು ಛಾಂದೋಗ್ಯದಕ್ಕೆ ವಾಕ್ಯ ಅಂತ ಗ್ರಂಥ ಬರೆದಿದ್ದಾರೆ. ಅದು ಇಬ್ಬರಿಗೂ ಆದರಣೀಯರು ಅವರು. ಅವರ ವಾಕ್ಯ ಪರಿಣಾಮಸ್ತು ಸ್ಯಾತ್ ದಧ್ಯಾದಿವತ್, ದಧಿ ಮೊದಲಾದವುಗಳಂತೆ ಪರಿಣಾಮವೇ ಅಂತ ಹೇಳಿ ಅವರು ಹೇಳೋ ಮಾತು. ಮತದ್ವಯೇಪಿ ಪ್ರಮಾಣೀಕ್ರಿಯತೆ, ಎರಡು ಮತದಲ್ಲೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಯದ್ಯಪಿ ಪರಿಣಾಮವಾದೋಪಿ ವಿವರ್ತವಾದಸ್ಯ ಅನುಕೂಲ ಏವೇತಿ ವದತಿ ಸರ್ವಜ್ಞಾತ್ಮ ಮುನಿ ಅಂತ ಹೇಳಿ ಅವರು ಒಂದು ಗ್ರಂಥದಲ್ಲಿ ವ್ಯವಸ್ಥಿತೇ ಅಸ್ಮಿನ್ ಪರಿಣಾಮವಾದೆ ಸ್ವಯಂ ಸಮಾಯಾತಿ ವಿವರ್ತವಾದ ಅಂತ ಒಂದು ಮಾತು ಹೇಳ್ತಾರೆ ಅವ್ರ ಗ್ರಂಥದಲ್ಲಿ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ವ್ಯವಸ್ಥಿತವಾದ ಪರಿಣಾಮವಾದದಿಂದ ತಾನಾಗಿ ವಿವರ್ತವಾದ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಸ್ವಯಂ ಸಮಾಯಾತಿ, ಇದರಿಂದಲೇ ವಿವರ್ತವಾದ ಬಂದು, ಯಾಕೆಂದರೆ ಹಿಂದಿನ ಆಚಾರ್ಯರೆಲ್ಲ ಪರಿಣಾಮವಾದವನ್ನೇ ಹೇಳಿದ್ದಾರೆ. ಅದಕ್ಕೂ ಅದೇ ವಿವರ್ತವಾದವೇ ಅಂತ ಇವರು ಒಪ್ಕೊಂಡಿರೋದ್ರಿಂದ ಪರಿಣಾಮವಾದದಿಂದಲೇ ವಿವರ್ತವಾದ ಹೇಳ್ತೀವಿ ನಾವು ಅಂತ ಅವರು. ಆದರೆ ಇದು ಹೇಳ್ತಾರೆ, ಪರಂತು ಇದಂ ಸ್ವಸಿದ್ಧಾಂತ ಅಭಿಮಾನಾದೇವ ಇತಿ ಅಗ್ರೆ ವ್ಯಕ್ತಿ, ಅವರ ಸಿದ್ಧಾಂತದ ಅಭಿಮಾನದಿಂದ ಹಾಗೆ ಹೇಳ್ತಿದ್ದಾರೆ. ಸೂತ್ರ ಪ್ರೋಕ್ತೆ ಕ್ಷೀರದೃಷ್ಟಾಂತೆ ವಿಶೇಷಶ್ಚ ಪ್ರಾದರ್ಶಿ ಶ್ವೇತಾಶ್ವತರೆ ಸರ್ವವ್ಯಾಪಿನಮಾತ್ಮಾನಂ ಕ್ಷೀರೆ ಸತ್ಪಿರಿವಾರ್ಪಿತಂ. ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಪರಮಾತ್ಮ ಹೇಗಿದ್ದಾನೆ ಅಂದರೆ ಹಾಲಿನಲ್ಲಿ ತುಪ್ಪ ಇರುವ ಹಾಗಿದ್ದಾನೆ ಅಂತ. ಸರ್ಪಿ ಅಂದರೆ ತುಪ್ಪ. ಕ್ಷೀರೆ ಸರ್ಪಿರಿವಾರ್ಪಿತಂ, ಹಾಲಿನಲ್ಲಿ ಕ್ಷೀರದಲ್ಲಿ ಸರ್ಪಿ ತುಪ್ಪ ಇರುವ ಹಾಗೆ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರು. ಅದರಲ್ಲಿ ದಧ್ನಿ ಕಥಂಚಿತ್ ಪ್ರತಿವಿಜ್ಞಾಯೇತ ಕ್ಷೀರಂ, ಮೊಸರಿನಲ್ಲಿ ಬೇಕಾದರೂ ಹಾಲನ್ನು ನಾವು ಗುರುತಿಸಬಹುದು ಮೊಸರು ನೋಡಿ, ಆದರೆ ತುಪ್ಪವನ್ನು ಗುರುತಿಸಕ್ಕಾಗೋದಿಲ್ಲ. ಪರಮಾತ್ಮ ಅಷ್ಟು ದುರ್ಗ್ರಹನಾದವನು ಅನ್ನೋದು ಉದಾಹರಣೆ ತೋರಿಸುತ್ತೆ. ಅಲ್ಲಿ ತುಪ್ಪವನ್ನು ದೃಷ್ಟ ಅಂತ ಹೇಳಿ ಎಷ್ಟು ಹಾಲನ್ನು ಬೇಕಾದರೆ ಗುರುತಿಸಬಹುದು. ಹಾಲಿಂದಲೇ ಮೊಸರಾದರೆ ಹಾಲಿದೆ ಮೊಸರಲ್ಲಿ ಅಂತ, ಆದರೆ ಅದರಲ್ಲಿರೋ ತುಪ್ಪ ಹೇಳೋಕ್ಕಾಗಲ್ಲ. ಸರ್ಪಿಷಿತು ತಾದೃಶಿ ಪ್ರತ್ಯವಿಜ್ಞಾಪಿನ ಸ್ವರಸತೋ ವರ್ತತೆ, ಅದು ತಿಳಿಯೋದಿಲ್ಲ. ಪರಂತು ದಧ್ಯಾಧಿಪತ್ ಸ್ವರೂಪ ಪರಿಣಾಮೆ ವಿಕಾರಿತ್ವಾಪತ್ತೇ ಕಥಂವಾರ, ಆದರೆ ದಧಿ ಮೊದಲಾದವುಗಳಲ್ಲಿ ವಿಕಾರವಾಗಿರೋದು ಕಂಡು ಬರೋದರಿಂದ ವಿಕಾರಿತ್ವ ಇಲ್ಲ ಅಂತ ಹೇಗೆ ಈ ಉದಾಹರಣೆಯಿಂದ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ದೃಷ್ಟಾಂತಗಳಲ್ಲಿ ಸಾಮಾನ್ಯವಾಗಿ ಯಾವ ಒಂದು ವಿಷಯವನ್ನು ತಿಳಿಸೋದಕ್ಕೆ ದೃಷ್ಟಾಂತ ಬಂದಿದೆಯೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಎಲ್ಲ ವಿಷಯದಲ್ಲೂ ಅಲ್ಲ. ಯಾವ ಒಂದು ಉಪಕರಣಗಳ ಸಹಾಯವಿಲ್ಲದೆ ಒಂದು ಕಾರ್ಯ ಆಗಬಹುದು ಅಂತ ಅದು ತೋರಿಸುತ್ತೆ ಅಷ್ಟೇನೆ. ವಿಕಾರವಿಲ್ಲದೆ ಆಗತ್ತೆ ಅಂತ ಹೇಳ್ತಿಲ್ಲ ಅಲ್ಲಿ. ಯಾವುದೇ ಒಂದು ಕಾರಣವಿಲ್ಲದೆ, ಯಾವುದೇ ಒಂದು ಉಪಕರಣಗಳ ಸಹಾಯವಿಲ್ಲದೆ ಒಂದು ಕಾರ್ಯ ಆಗೋದಕ್ಕೆ ಸಾಧ್ಯ ಅನ್ನೋದು ಹಾಲಿನಿಂದ ಮೊಸರಾಗೋ ದೃಷ್ಟಾಂತ ಅದರಲ್ಲಿ ಅಷ್ಟೇ ಹೊರತು ವಿಕಾರ ಆಗೋದು ಅಲ್ಲಿ ಉದ್ದೇಶ ಅಲ್ಲ. ಅಲ್ಲಿ ತೋರಿಸ್ತಿರೋದು ಅಷ್ಟೇ. ಉಪಸಂಹಾರ ದರ್ಶನಾತ್ ನೇತಿಚೇನ್ನ ಅಂತ ಹೇಳಿ ವಿಕರಣತ್ವಾದ ಎರಡು ಸೂತ್ರಗಳು ಅದೇ ಅರ್ಥದಲ್ಲಿ ಬಂದಿದೆ. ಅದರಿಂದ ಇಲ್ಲಿ ಇದಕ್ಕೆ ಮೇಲೆ ವಿಚಾರ ಮಾಡ್ತಾರೆ. ಏಕಂ ಬೀಜಂ ಬಹುಧಾ ಯಕ್ಕರೋತಿ ಇತಿ ಏಕಸ್ಯ ಬಹುಧಾಭಾವೇ ಬೀಜ ದೃಷ್ಟಾಂತಃ ದತ್ತಃ. ಇದೆಲ್ಲ ಸ್ವಲ್ಪ ಅಧಿಕವಾಗಿ ವಿಶೇಷವಾದ ವಿಚಾರ ಇವರಲ್ಲಿ ಹೇಳೋದು. ಚೆನ್ನಾಗಿದೆ, ಮುಖ್ಯವಾದ ವಿಷಯ ಇದೆಲ್ಲ. ಇದಂಚ ವಚನಂ ಶ್ರೀ ಶಂಕರಾಚಾರ್ಯರಪಿ ಅನನ್ಯತ್ವಾಧಿಕರಣೆ ಏವ ಉದಾಹರಿ. ವೇದಾಶ್ವತರದ ಇದನ್ನೇ ಅವರು ಕೂಡ ಉದಾಹರಿಸ್ತಾರೆ. ಪರಿದೃಶ್ಯಮಾನಂ ಸ್ಥೂಲಂ ದ್ರವ್ಯಂ ನ ಬೀಜಪದಸ್ಯ ಅರ್ಥ. ಬೀಜದಿಂದ ಮರ ಹುಟ್ಟುತ್ತೆ ಅಂದರೆ ಏನರ್ಥ? ಕಂಡುಬರುವ ಬೀಜವೇ ಕಾರಣ ಅಂತ ಅರ್ಥವಲ್ಲ. ಅಲ್ಲಿ ಸ್ಥೂಲವಾದ ಮರ ಆಗಿರೋದು ದ್ರವ್ಯ ಬೀಜವೇ ಅಂತ ಅರ್ಥವಲ್ಲ. ಬರೀ ಬೀಜ ಆದರೆ ಅಚೇತನದಿಂದ ಯಾವುದು ಬರೋಕ್ಕೆ ಸಾಧ್ಯವಿಲ್ಲ. ಬೀಜ ಬರೀ ಅಚೇತನದಿಂದ ತಾನೇ ಸ್ವತಃ ಕಾರ್ಯ ಆಗೋಕ್ಕೆ ಸಾಧ್ಯವಿಲ್ಲ. ಅಂದರೆ ಬೀಜ ದೃಷ್ಟಾಂತದಲ್ಲಿ ಮರ ಉಂಟಾಗಬೇಕಾದ್ರೆ ಅದರಲ್ಲಿಯೂ ಕೊಂಬೆಗಳು, ಹೂವು, ಹಣ್ಣು ಎಲ್ಲ ಏನು ಕಾರಣ ಅಲ್ಲಿ ಅಂತ ಹೇಳಿದ್ರೆ, ಯಾಕೆ ಅಂದರೆ ಯತಃ ಮೂಷಿಕಾಘ್ರಾತಾತ್ ಭ್ರಷ್ಟಾದ್ವಾ ತಸ್ಮಾತ್ ನ ಅಂಕುರಂ ಉದ್ಭವತಿ. ಆ ಬೀಜವು ಕೆಟ್ಟು ಹೋಗಿದ್ರೆ ಮರ ಬರೋದಿಲ್ಲ ಅದರಲ್ಲಿ. ಆದ್ದರಿಂದ ಬೀಜವೇ ಕಾರಣ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ನೇರವಾಗಿ. ಕಿಂತು ಪರಿದೃಶ್ಯಮಾನ ಸ್ಥೂಲ ದ್ರವ್ಯಾಧಿಷ್ಠಾನಕಂ ಅತೀಂದ್ರಿಯಂ ಸೂಕ್ಷ್ಮ ಚೈತನ್ಯಮೇವ ಬೀಜ ಪದಾರ್ಥ. ಅಲ್ಲೊಂದು ಸೂಕ್ಷ್ಮವಾದ ಚೈತನ್ಯ ಇರಬೇಕು ಒಳಗಡೆ.
ಇಲ್ಲದೆ ಹೋದರೆ ಅದು ತಾನೇ ಪರಿಣಾಮ ಹೋಗೋಕ್ಕಾಗೋದಿಲ್ಲ. ಚೇತನ ಅಧಿಷ್ಠಿತವಾಗದೆ ಹೋದರೆ ಯಾವುದು ಅಚೇತನ ಪ್ರವೃತ್ತಿಯೇ ಉಂಟಾಗುವುದಿಲ್ಲ. ಚೇತನ ಅಧಿಷ್ಠಾನ ಅನ್ನೋದು ಬೇಕೇ ಬೇಕು ಅನ್ನೋದು ಮುಖ್ಯವಾಗಿ ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ. ಚೇತನ ಅಧಿಷ್ಠಾನ ಇರಬೇಕು. ಆ ಚೇತನ ಹೊರಗಡೆ ಇದೆಯಾನೋ ಅಂತರ್ಯಾಮಿಯಾಗಿದ್ದಾನೋ ಅನ್ನೋದು ಬೇರೆ ವಿಷಯ. ಹೊರಗಡೆ ಇದ್ದಾನೆ ಅಂತ ಅನೇಕರು ಹೇಳ್ತಾರೆ. ಯೋಗ ದರ್ಶನದಲ್ಲಿಯೂ ಅವನು ಹೊರಗಡೆ ಇದ್ದಾನೆ, ನಿಮಿತ್ತ ಮಾತ್ರ, ಸಂಕಲ್ಪ ಮಾಡಿ ಮಾಡ್ತಾನೆ ಅಂತ ಹೇಳ್ತಾರೆ. ಚೇತನ ಅಧಿಷ್ಠಾನದಿಂದಲೇ ಆಗುತ್ತೆ. ಆದರೆ ದ್ವೈತದಲ್ಲಿಯೂ ಹಾಗೆಯೇ ಅವನು ಭೇದವನ್ನು ಹೇಳೋದ್ರಿಂದ ಅವನಿಗೆ ಅಂತರ್ಯಾಮಿತ್ವ ಒಪ್ಕೊಳ್ಳೋದಿಲ್ಲ. ಆದರೆ ಚೇತನ ಅಧಿಷ್ಠಾನ ಇಲ್ಲದೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಸೂಕ್ಷ್ಮವಾದ ಒಂದು ಚೈತನ್ಯವಿದ್ದರೆ ಅದರಿಂದಲೇ ಅಸಾಧ್ಯವೇ ಹೊರತು ಚೈತನ್ಯವಿಲ್ಲದ ಬೀಜದಿಂದ ಮರ ಉಂಟಾಗೋಕ್ಕಾಗೋದಿಲ್ಲ. ತಸ್ಮಾತ್ ಏಕಸ್ಮಾದೇವ ಶತಶಃ ಸಹಸ್ರಶಶ್ಚ ಬೀಜಾನಿ ಕಾಲಾಂತರೇ ಆವಿರ್ಭವಂತಿ. ಅದರಿಂದ ಬೇಕಾದಷ್ಟು ಸಾವಿರಾರು ಬೀಜಗಳು ಉಂಟಾಗುತ್ತೆ ಮರದಲ್ಲಿ. ಬೀಜ ಪದಾರ್ಥಭೂತ ಚೈತನ್ಯ ವಿಶೇಷ. ಅದಕ್ಕೆ ಮೇಲೆ ಪ್ರಶ್ನೆ ಬರುತ್ತೆ, ಅಲ್ಲಿರೋ ಚೈತನ್ಯನು ಸಾವಯವನೋ ನಿರವಯವನೋ ಅಂತ ಪ್ರಶ್ನೆ ಬರುತ್ತೆ. ಸಾವಯವತ್ವೇ ಕಿಂ ತದೇಕದೇಶ ಅವಯವಾದೇವ ಬೀಜಾಂತರಂ ಪ್ರಾದುರ್ಭವತಿ ಉತ ಸರ್ವೇಭ್ಯ ಅವಯವೇಭ್ಯ. ಅವನಿಗೆ ಅವಯವಗಳಿದೆ ಅಂದರೆ ಪಾರ್ಟ್ಸ್ ಇದೆ ಅಂದರೆ ಒಂದು ಪಾರ್ಟಿಂದ ಉಂಟಾಗುತ್ತೋ ಎಲ್ಲ ಪಾರ್ಟಿಂದ ಉಂಟಾಗುತ್ತೋ, ಈ ರೀತಿ ಎಲ್ಲ ತರ್ಕದಲ್ಲಿ ಪ್ರಶ್ನೆಗಳು ಬರುತ್ತೆ. ಆದ್ಯ ಏಕದೇಶಾಜ್ಜಾತಾತ್ ಬೀಜಾಜ್ಜಾತಃ ವೃಕ್ಷ ಕಥಂ ಪೂರ್ಣರೂಪ ಭವೇತ್. ಒಂದು ಅವಯದಿಂದ ಉಂಟಾಗಿದ್ದು ಪೂರ್ಣರೂಪವಾದ ವೃಕ್ಷ ಉಂಟಾಗೋಕ್ಕಾಗೋದಿಲ್ಲ. ನಿರವಯವಾಗಿದ್ದರೆ ತಸ್ಮಾಜ್ಜಾತೇಷು ಬಹುಷು ಬೀಜೇಷು ತಗ್ಗತಂ ಚೈತನ್ಯಂ ಕಥಂ ಏಕೈಕಸ್ಮಿನ್ನಪಿ ಪೂರ್ಣಂ ವಿಭಕ್ತಂ ಭವೇತ್. ನಿರವಯವಾಗಿದ್ದರೆ ನೂರಾರು ಬೀಜಗಳು ಉಂಟಾದರೆ ಒಂದೊಂದು ಬೀಜದಲ್ಲೂ ಚೇತನ ಇರೋಕ್ಕಾಗೋದಿಲ್ಲ. ಯಾಕೆಂದರೆ ಚೇತನಿಗೆ ಪಾರ್ಟ್ಲೆಸ್, ಅವನು ನಿರವಯವ. ಅದರಲ್ಲಿ ಹೇಗೆ ಉಂಟಾಗುತ್ತೆ? ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಅಪೂರ್ಣತ್ವೇ ಚ ತಸ್ಮಾತ್ ಪುನಃ ಸಮಾನ ಮುಖ್ಯಾಂತರಂ ಕಥಂ ಭವೇತ್. ಕೃಷ್ಣ ಪ್ರಸಕ್ತಿ ಅಧಿಕರಣ ಪೂರ್ವಪಕ್ಷಸ್ಯ ಅಯಮೇವ ವಿಷಯ. ಕೃಷ್ಣ ಪ್ರಸಕ್ತಿ ನಿರವಯವ ಶಬ್ದಕೋಪವ ಅಂತ ಸೂತ್ರ. ಬ್ರಹ್ಮನು ಕಾರಣ ಆಗ್ಬಿಟ್ರೆ, ಉಪಾದಾನ ಕಾರಣ ಆದರೆ ಅವನ ಅವಯವ ಇದೆಯೋ ಅವಯವ ಇಲ್ಲವೋ ಅಂತ ಅರ್ಥ. ಇಲ್ಲದೆ ಹೋದರೆ ಇಲ್ಲ ಅಂತ ಹೇಳಿದ್ರೆ ಪೂರ್ಣವಾಗಿ ಉಪಾದಾನ ಕಾರಣವಾಗಬೇಕು. ಪಾರ್ಟ್ಲೆಸ್ ಅಂದರೆ ಪರಿಪೂರ್ಣವಾಗಿ ಬ್ರಹ್ಮ ಕಾರಣ ಆಗಬೇಕು. ಇಲ್ಲ ಅವನಿಗೆ ಪಾರ್ಟ್ಸ್ ಇದೆ ಅವಯವಿ ಅಂತ ಹೇಳಿಬಿಟ್ರೆ ನಿರವಯವಿ ಅಂತ ಹೇಳುವ ಶ್ರುತಿಗಳಿಗೆ ವಿರೋಧ ಬರುತ್ತೆ. ಅವಯವ ಇದ್ದರೆ ಅವನಿಗೆ ಉತ್ಪನ್ನವಾಗಬೇಕು. ಅವಯವ ಇರುವ ಪದಾರ್ಥಗಳೆಲ್ಲ ಉತ್ಪನ್ನವಾಗಬೇಕು. ಯಾಕೆಂದರೆ ಪಾರ್ಟ್ಸ್ ಇದ್ರು ಅಂದರೆ ಅನೇಕ ಪದಾರ್ಥಗಳು ಸೇರಿ ಒಂದು ಪಾರ್ಟ್ ಇರೋ ಪದಾರ್ಥ ಉತ್ಪನ್ನವಾಗುತ್ತೆ ಹೊರತು ಪಾರ್ಟ್ಲೆಸ್ ಪದಾರ್ಥ ಉತ್ಪನ್ನ ಆಗೋದಿಲ್ಲ. ಪಾರ್ಟ್ಲೆಸ್ ಪದಾರ್ಥ ನಿತ್ಯವಾಗಿರುತ್ತೆ. ಅವಯವ ನಿರವಯವಿಯಾದ ಪದಾರ್ಥ ನಿತ್ಯವಾಗಿರಬೇಕು. ಆದರೆ ಇದು ಸಾವಯವ ಅಂತ ಹೇಳಿದ್ರೆ ಉತ್ಪನ್ನವಾಗಬೇಕಾಗುತ್ತೆ. ಇದೆಲ್ಲ ಅಧಿಕರಣದಲ್ಲಿ ಕೃಷ್ಣ ಪ್ರಸಕ್ತಿ ಅಧಿಕರಣ ಅಂತ ವಿಚಾರ ಮಾಡ್ತಾರೆ. ಇದಕ್ಕೆಲ್ಲ ಸಿದ್ಧಾಂತ ಏನು ಅಂದರೆ ಸೂತ್ರಕಾರರೇ ಹೇಳಿಬಿಟ್ರು. ವಿಶೇಷವಾಗಿ 2-3 ಸೂತ್ರ ಹೇಳ್ತಾರಲ್ಲಿ. ಇದೇ ಮುಖ್ಯವಾದ ಉತ್ತರ. ಬಾದರಾಯಣರು ಹೇಳೋದು, ಶ್ರುತಿಯಲ್ಲಿ ಈ ತರ್ಕಗಳನ್ನೆಲ್ಲ ನಾವು ನಡೆಸೋದಕ್ಕೆ ಆಗೋದಿಲ್ಲ. ಶ್ರುತೇಸ್ತು ಶಬ್ದ ಮೂಲತ್ವಾತ್ ಅಂತ ಸೂತ್ರ. ಶಬ್ದ ಪ್ರಮಾಣ ಅನ್ನೋದನ್ನು ಶ್ರುತಿಯಲ್ಲಿ ಏನು ತಿಳಿತೀವೋ ಅದು ಶಬ್ದ ಪ್ರಮಾಣ ನಿತ್ಯವಾದದ್ದು, ನಿರ್ದುಷ್ಟವಾದದ್ದು, ಅತೀಂದ್ರಿಯವಾದ ವಿಷಯಗಳನ್ನು ತಿಳಿಸುತ್ತೆ. ಅದರಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಶ್ರುತಿಯಲ್ಲಿ ತಿಳಿದು ಬರುವಂತಹದ್ದು ಅದು ಶಬ್ದ ಪ್ರಮಾಣ. ಅಂದರೆ ನಿತ್ಯವಾದ ನಿರ್ದುಷ್ಟವಾದ ವೇದಗಳಿಂದ ತಿಳಿದು ಬರುವಂತಹದ್ದು. ಅದರಿಂದ ಅದನ್ನು ನಾವು ತರ್ಕದಿಂದ ತಳ್ಳಿ ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವಿವರಿಸ್ತಾರೆ. ಧರ್ಮಿಗ್ರಾಹಕ ಪ್ರಮಾಣ ಸಿದ್ಧತ್ವಾತ್ ಇತ್ಯರ್ಥ. ಧರ್ಮಿಗ್ರಾಹಕ ಪ್ರಮಾಣ ಅಂದರೆ ಪರಮಾತ್ಮನ ವಿಷಯವನ್ನು ತಿಳಿಸುವಂತಹ ಪ್ರಮಾಣ. ಅದರಲ್ಲಿ ಸಿದ್ಧವಾಗಿದೆ ಇದೆಲ್ಲ. ಯಾವುದಾದ್ರೂ ಪದಾರ್ಥಗಳು ಧರ್ಮಿ, ಅದನ್ನು ತಿಳಿಬೇಕಾದ್ರೆ ಅದಕ್ಕೆ ಯಾವುದು ಪ್ರಮಾಣ ಅಂತ ಹೇಳಿದ್ರೆ ಶ್ರುತಿಯ ಪ್ರಮಾಣ ಅತೀಂದ್ರಿಯವಾದ ವಿಷಯಗಳಿಗೆ. ಆದ್ದರಿಂದ ಜಗತ್ ಸೃಷ್ಟಿಯಾಗಲಿ, ಜೀವಾತ್ಮ ತತ್ವ ಆಗಲಿ, ಪರಮಾತ್ಮ ತತ್ವ ಆಗಲಿ, ಇದೆಲ್ಲ ತಿಳಿಬೇಕಾದ್ರೆ ಶ್ರುತಿಯಿಂದಲೇ ತಿಳಿಬೇಕು. ಅಂತಹ ಪ್ರಮಾಣದಲ್ಲಿ ಸಿದ್ಧವಾಗಿರೋದನ್ನು ಬೇರೆ ಯಾವುದರಿಂದಲೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಅದಕ್ಕೆ ಇನ್ನೊಂದು ಸೂತ್ರ ಹೇಳಿದ್ರು. ಅದರಲ್ಲಿಯೇ ಮುಂದಿನ ಸೂತ್ರದಲ್ಲಿ ಆತ್ಮನಿ ಚೈವ ವಿಚಿತ್ರಾಶ್ಚಹಿ. ಜೀವಾತ್ಮನಲ್ಲಿಯೇ ಎಷ್ಟು ಆಶ್ಚರ್ಯವಾದ ವಿಷಯಗಳು ಕಂಡು ಬರುತ್ತೆ. ಶರೀರದಲ್ಲಿಯೇ ಇದ್ದಾನೆ, ಯಾವ ಬದಲಾವಣೆಯೂ ಆಗೋದಿಲ್ಲ. ಅವನಿಗೆ ಶರೀರದಲ್ಲಿ ಆಶ್ಚರ್ಯವಾದ ಬದಲಾವಣೆಗಳು ಆಗುತ್ತೆ. ಜೀವಾತ್ಮನಿಗೆ ಬದಲಾವಣೆ ಆಗೋದಿಲ್ಲ. ಶರೀರವನ್ನೆಲ್ಲ ಅವನು ನಿಯಮನ ಮಾಡ್ತಾನೆ, ಎಲ್ಲೋ ಒಂದು ಕಡೆ ಇರ್ತಾನೆ ಅವನು.
ಅಣುಪ್ರಮಾಣವಾಗಿ. ಆದರೆ ಎಲ್ಲವನ್ನು ನಿಯಮನ ಮಾಡ್ತಾನೆ. ಎಂತಹ ಆಶ್ಚರ್ಯ ಶಕ್ತಿಗಳಿದೆ ಪರಮಾತ್ಮನಿಗೆ, ಹೇಳಬೇಕಾಗೇ ಇಲ್ಲ ಎಂತಹ ಶಕ್ತಿಗಳಿರ್ಬೋದು ಅಂತ. ಹಾಗೆಯೇ ಆ ಚೇತನಗಳು ಕೂಡ, ಅಗ್ನಿಗೆ ಇರುವ ಶಕ್ತಿ ವಾಯುಗಿಲ್ಲ, ವಾಯುವ ಶಕ್ತಿ ಅಪ್ಪಿಗಿಲ್ಲ, ಅಪ್ಪಿಗಿರುವ ಶಕ್ತಿ ಇನ್ನೊಂದು ಪೃಥ್ವಿಗಿಲ್ಲ. ಈ ರೀತಿ ಆಶ್ಚರ್ಯವಾದ ಶಕ್ತಿಗಳು ಆಯಾ ಪದಾರ್ಥಗಳಲ್ಲಿಯೇ ಇರೋದು. ಒಂದು ಪದಾರ್ಥದ ಇರೋದು ಇನ್ನೊಂದು ಪದಾರ್ಥಕ್ಕಿಲ್ಲ. ಎಲ್ಲ ಶಕ್ತಿಗಳು ಪರಮಾತ್ಮನಿಗಿದೆ ಅಂತ ಶ್ರುತಿ ಹೇಳುತ್ತೆ. ಅದನ್ನು ನಾವು ನಂಬಬೇಕು ಅಂತ ಹೇಳ್ತಾರೆ ಇಲ್ಲಿ. ಇತಿ ಆತ್ಮೈವ ದೃಷ್ಟಾಂತಹ ಉಕ್ತಃ ನತು ಬೀಜ ದೃಷ್ಟಾಂತಹ. ಅಲ್ಲಿ ಬೀಜವನ್ನು ಹೇಳಲಿಲ್ಲ, ಆತ್ಮನನ್ನು ದೃಷ್ಟಾಂತ ಹೇಳಿದ್ರು. ಆತ್ಮನಿ ಚೈವಂ ವಿಚಿತ್ರಾಶ್ಚಹಿ. ಆತ್ಮನಲ್ಲಿಯೇ ವಿಚಿತ್ರವಾದ ಶಕ್ತಿಗಳು ಕಂಡು ಬರುತ್ತೆ ನೋಡಿ. ಇನ್ನು ಪರಮಾತ್ಮನ ವಿಷಯ ಹೇಳಲೇಬೇಕಾಗಿಲ್ಲ. ಅದರಿಂದ ಯಾವ ಕಾರಣದಿಂದ ಇದು ಹೇಳಿದ್ರು, ಬೀಜ ದೃಷ್ಟ ಅಂತ ಹೇಳಲಿಲ್ಲ ಅಂತ. ಪರಂತು ಬೀಜಮಪಿ ಅತೀಂದ್ರಿಯಂ ಇತಿ ಅನುಪದ ಮುಕ್ತಂ. ಅದು ಕೂಡ ಅತೀಂದ್ರಿಯವಾದ ವಿಷಯ, ಅಲ್ಲಿಯೂ ಚೈತನ್ಯ ಇದ್ದೇ ಆಗಬೇಕು. ಅದೆಲ್ಲ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಒಂದೊಂದು ವೃಕ್ಷದಲ್ಲಿ ಸಾವಿರಾರು ಜೀವಾತ್ಮರುಗಳು ಇರಬಹುದು, ನೀರಿನಿಂದ ಎಲ್ಲ ಬರ್ತಾರೆ. ಮಳೆ ಬಂದಾಗ ಪಂಚಾಗ್ನಿ ವಿದ್ಯೆಯಲ್ಲಿ ಮೇಘದಿಂದ ಮಳೆ ಬಂದು, ಮಳೆಯಿಂದ ವ್ರೀಹಿಗೆ ಬಂದು, ವ್ರೀಹಿಯಿಂದ ಪುರುಷನಿಗೆ ಬಂದು, ಪುರುಷನಿಂದ ಸ್ತ್ರೀಯಿಗೆ ಬಂದು, ಹೀಗೆ ಹುಟ್ಟುತ್ತಾರೆ ಎಲ್ಲ. ಈ ರೀತಿ ಆಗುವಂಗೆ ಎಲ್ಲ ವೃಕ್ಷ ಜನ್ಮವೂ ಹಾಗೆಯೇ ಬರಬೇಕು, ಮನುಷ್ಯ ಜನ್ಮವೂ ಬರುತ್ತೆ, ಹೀಗೆಲ್ಲ ಬರುತ್ತೆ. ಆ ಬೀಜಗಳೆಲ್ಲ ಚೈತನ್ಯಗಳು ಹೋಗಿ ಸೇರಿಕೊಂಡಿರ್ತಾರೆ, ನೀರಿನಿಂದ ಹೋಗಿರಬಹುದು. ಅದೆಲ್ಲ ಶ್ರುತಿಯಲ್ಲಿ ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಹೇಗೆ ಅದಕ್ಕೆಲ್ಲ ಚೈತನ್ಯ ಇಲ್ಲದೆ ಹೋದರೆ ಯಾವುದು ಕೂಡ ಆ ರೀತಿ ಬದಲಾವಣೆ ಮಾಡಿ ಕಾರ್ಯ ಉಂಟು ಮಾಡೋಕ್ಕಾಗೋದಿಲ್ಲ ಸ್ವತಂತ್ರವಾಗಿ. ಅದೆಲ್ಲ ಕೂಡ ಏತದಪೇಕ್ಷೆಯ ಆತ್ಮನ ಏವ ದೃಷ್ಟಾಂತತ್ವಂ ಸರಸಮಿತಿ ತದೇವ. ಆತ್ಮನ ದೃಷ್ಟಾಂತವೇ ಸ್ವರಸವಾಗಿದೆ, ಬರೀ ಬೀಜವಲ್ಲ. ಸ್ವಾತ್ಮ ಹಿ ಸರ್ವೇಷಾಂ ಸ್ವಪ್ರಕಾಶ ಪ್ರತ್ಯಕ್ಷ ಸಿದ್ಧ. ಎಲ್ಲರಿಗೂ ಸ್ವತಃ ತಿಳಿತಾನೆ. ಅಹಂ ಅಹಂ ಅಂತ ಅವನವನು ತಿಳಿದು ಬರ್ತಾನೆ. ಅವರವರ ಆತ್ಮವನ್ನು ಅವರವರು ಸ್ವಯಂ ಪ್ರಕಾಶ ಅವರವರಿಗೆ ತಿಳಿದು ಬರ್ತಾರೆ. ಆತ್ಮಾಚ ಅತ್ಯಂತಂ ವಿಚಿತ್ರಾಶ್ಚ ಹಿ ಅಂತ ಹೇಳಿದ್ರು. ಆತ್ಮನಿ ಚೈವಂ ಗೀತೆಯಲ್ಲಿ ಹೇಳುವಾಗ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವತ್ ಪಶ್ಯತಿ ತಥೈವ ಚಾನ್ಯಃ. ಆಶ್ಚರ್ಯವತ್ ಚೈನಂ ಅನ್ಯಂ ಶೃಣೋತಿ ಸುಪ್ತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಆಶ್ಚರ್ಯ ಸ್ವರೂಪದಲ್ಲಿ ಇದಾನಲ್ಲ ಜೀವಾತ್ಮ. ಆಶ್ಚರ್ಯ ಸ್ವರೂಪವಾದ ಜೀವಾತ್ಮನನ್ನು ಕೆಲವು ಯಾರೋ ಒಬ್ಬ ನೋಡ್ತಾನೆ ಅಂತ ಅರ್ಥ. ಅಲ್ಲಿ ಆಶ್ಚರ್ಯವತ್ ಪಶ್ಯತಿ ಅಂದರೆ ಇದೇನಿದೆ ಆಶ್ಚರ್ಯ ಅಂತ ನೋಡ್ತಾನೆ ಅಂತ ಅರ್ಥವಲ್ಲ. ಆಶ್ಚರ್ಯವತೆ ಅವಸ್ಥಿತಂ ಜೀವಾತ್ಮಾನಂ ಪಶ್ಯತಿ ಅಂತ ಭಾಷ್ಯಕಾರರ ಭಾಷ್ಯ, ಗೀತಾ ಭಾಷ್ಯದಲ್ಲಿ. ಆಶ್ಚರ್ಯವತ್ ಅವಸ್ಥಿತಂ ಜೀವಾತ್ಮಾನಂ ಕಶ್ಚಿತ್ ಪಶ್ಯತಿ ಏನು ಅಂತ ಅರ್ಥ ವ್ಯಾಖ್ಯಾನ ಮಾಡಿದ್ರು ಅಲ್ಲಿ. ಅಂತಹ ಆಶ್ಚರ್ಯ ಸ್ವರೂಪನಾದವನು ಅನ್ನೋದು ಆತ್ಮಪದೇನ ಸಸ್ಯ ವೃಕ್ಷಾದಿ ಆತ್ಮನಾಮಪಿ ಗ್ರಹಣೆ ನಿರೋಧಕಃ ಅತಃ ಸಹ ದೃಷ್ಟಾಂತ ಏವ ಯುಕ್ತತರಃ. ಇದೆಲ್ಲ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಈ ವ್ಯಾಖ್ಯಾನದಲ್ಲಿ ಇವರು ಆಚಾರ್ಯರು. ನ ಕೇವಲಂ ಯುಕ್ತತರಃ ಯುಕ್ತತಮಃ ಇತಿ ವಕ್ತವ್ಯಂ. ಇತಃ ಬ್ರಹ್ಮಣ ಉಪಾದಾನತ್ವೇ ಪ್ರಾಪ್ತ ಆಕ್ಷೇಪಃ ಅನೇನ ದೃಷ್ಟಾಂತೇನ ಅತ್ಯಂತಂ ಸುಪರಿಹರಃ. ಈ ಒಂದು ದೃಷ್ಟಾಂತ ಇಟ್ಟುಕೊಂಡು ಎಲ್ಲವನ್ನು ಕೂಡ ಪರಿಹಾರ ಮಾಡೋಕ್ಕೆ ಸಾಧ್ಯ. ಬ್ರಹ್ಮಣ ಉಪಾದಾನತ್ವೇ ಬ್ರಹ್ಮಣೋ ವಿಕಾರತ್ವ ಪ್ರಸಂಗ ಪೂರ್ವರೂಪ ಉಪಮರ್ದ ಪೂರ್ವಕ ಉತ್ತರಾವಸ್ಥಾಯಾಃ ಅಭಾವಾತ್ ನ ದೋಷಃ ಇತಿ ಕಥಂಚಿತ್ ಪರಿಹಾರೇಪಿ ಬ್ರಹ್ಮಣಃ ಪುರುಷಾರ್ಥ ಸಂಬಂಧಃ ಅನಿವಾರ್ಯಃ. ಹಿಂದಿನ ರೂಪವು ಪೂರ್ಣವಾಗಿ ನಾಶವಾಗಿ ಮುಂದಿನ ಅವಸ್ಥೆ ಉಂಟಾಗುತ್ತೆ ಅಂದರೆ ಆವಾಗ ಅವನಿಗೆ ವಿಕಾರ ಉಂಟಾಗುತ್ತೆ. ಆದರೆ ಆ ರೀತಿ ವಿಕಾರ ಇಲ್ಲ ಅಂತ ಹೇಳ್ಬೋದು. ಮಣ್ಣು ಪೂರ್ಣವಾಗಿ ನಾಶವಾಗಿ ಘಟ ಉಂಟಾಗುತ್ತೆ, ಮಣ್ಣಿನ ರೂಪ ಹೋಗ್ಬಿಟ್ಟು ಘಟದ ರೂಪ ಬರುತ್ತೆ. ಆ ರೀತಿ ಬ್ರಹ್ಮನಿಗೆ ಇಲ್ಲ ಅಂತ ಹೇಳಿದ್ರೆ ಸ್ವರೂಪ ವಿಕಾರ ಇಲ್ಲ ಅನ್ನೋದು ತಿಳಿಯುತ್ತೆ. ಆದರೆ ದುಃಖಗಳೆಲ್ಲ, ಸುಖ ದುಃಖಗಳ ಅನುಭವ ಬರುತ್ತಲ್ಲ ಇಲ್ಲಿ ಜೀವಾತ್ಮರುಗಳಿಗೆಲ್ಲ, ಅಪುರುಷಾರ್ಥ ಸಂಬಂಧ ಅನ್ನೋದು ಅದಕ್ಕೂ ದೃಷ್ಟಾಂತವನ್ನು ಹೇಳಬೇಕು, ಅದಕ್ಕೂ ಉತ್ತರ ಕೊಡಬೇಕು. ಹೇ ಪ್ರತನೀಕತ್ವ ಕಲ್ಯಾಣ ಗುಣಾಕರತ್ವ ರೂಪ ಉಭಯಲಿಂಗತ್ವಾದ್ ಬ್ರಹ್ಮಣಃ ಸದೋಷೋ ನ ಭವತಿ ಇತಿ ಪ್ರತಿಪಾದನೆಪಿ ಕುತೋ ನ ಭವತಿ ಇತಿ ಪ್ರಶ್ನಃ ಹೃದಯಾಂತರಾಲೆ ಸ್ಯಾದೇವ. ಅವನಿಗೆ ಉಭಯಲಿಂಗ ವಿಶಿಷ್ಟನಾದ್ದರಿಂದ ಅವನಿಗೆ ಅಪುರುಷಾರ್ಥ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಯಾಕೆ ಬರಬಾರ್ದು ಅನ್ನೋ ಪ್ರಶ್ನೆ ಇನ್ನೂ ಉಳಿಯುತ್ತೆ. ಯಾವತ್ತು ಆತ್ಮಸ್ವರೂಪ ಪರಿಚಯವೋ ನ ಭವತಿ ಲೇಷತೋ. ಆತ್ಮಸ್ವರೂಪ ಪರಿಚಯ ಇಲ್ಲದೆವರೆಗೂ ಈ ಪ್ರಶ್ನೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ತದರ್ಥಮೇವ ಏತದ್ವಿಷಯ ಆತ್ಮೈವ ದೃಷ್ಟಾಂತೀಕೃತಃ ಸೂತ್ರಕಾರೇಣ ಆತ್ಮನಿಕೀದೃಶಂ ವೈಚಿತ್ರ್ಯಮಿತಿ ಪಶ್ಯಾಮಃ. ಎಂತಹ ಆಶ್ಚರ್ಯಗಳಿದೆ ಅನ್ನೋದನ್ನು
ಆತ್ಮಕೃತೇ ಪರಿಣಾಮಾತ್ ಪ್ರಕೃತಿ ಅಧಿಕರಣದ ಎರಡು ಸೂತ್ರಗಳು. ಬ್ರಹ್ಮವು ತನ್ನನ್ನು ತಾನೇ ಅನೇಕವಾಗಿ ಮಾಡ್ಕೊಳ್ತ. ಆತ್ಮಕೃತೇ ಅಂದರೆ ತದಾತ್ಮಾನಗ್ ಸ್ವಯಂ ಗುರುತ, ಆತ್ಮಾನಂ ಸ್ವಯಂ ಅಗುರುತ. ಬಹುಶ್ಯಾಮ್ ಅಂತ ಹೇಳಿ ಇಲ್ಲಿ ಆತ್ಮಾನಂ ಸ್ವಯಂ ಅಗುರುತ ತೈತಿರಿಯದಲ್ಲಿ ಹೇಳುವಾಗ ತನ್ನನ್ನು ತಾನೇ ಕಾರ್ಯವಾಗಿ ಮಾಡಿಕೊಳ್ತು. ಪರಿಣಾಮಾತೆ ಅಂತ ಸೂತ್ರದಲ್ಲಿ ಪರಿಣಾಮದಿಂದಲೇ ಜಗತ್ ಸೃಷ್ಟಿಯಾಗಿದೆ. ಸೂತ್ರಾಭ್ಯಾಂ ಹಿ ಪರಿಣಾಮವಾದ ಇವ ಸೂತ್ರಕಾರಸ್ಯ ಸಮ್ಮತಃ ಇತಿ ಸ್ಪಷ್ಟಂ. ಏವಂ ಸತಿ ಅನನ್ಯತ್ವಾಧಿಕರಣೆ ಸೂಕ್ತಮೇವ ಸ್ವಯಂ ಖಂಡಯತಿ ಇತಿ ಕಥಂ ವಿಶ್ವಸನೀಯ. ಅನನ್ಯತ್ವ ಹೇಳುವಾಗ ಕಾರ್ಯಕಾರಣಗಳಲ್ಲಿ ಅನನ್ಯತ್ವ ಹೇಳಿ ಇದಕ್ಕೆ ವಿರೋಧವನ್ನು ಹೇಳಕ್ಕೆ ಸಾಧ್ಯವಿಲ್ಲ. ಅವರು ಸೂತ್ರಕಾರರು ಎಲ್ಲಿಯೂ ಸ್ವವಚನ ವಿರೋಧ ಅನ್ನೋದು ಎಲ್ಲಿಯೂ ಇಲ್ಲ. ಸೂತ್ರಗಳಲ್ಲಿ ಮೊದಲು ಒಂದು ಹೇಳಿ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಸೂತ್ರ ಮಾಡೋದಿಲ್ಲ. ಅವರು ಎಲ್ಲವೂ ಒಂದಕ್ಕೊಂದಕ್ಕೆ ಅವಿರುದ್ಧವಾಗಿಯೇ ಇದೆ. ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಏತದಧಿಕರಣ ಅನಂತರಮಪಿ ಉಪರಿತನ ಅಧಿಕರಣಾನಿ ಸರ್ವಾಣ್ಯಪಿ ಪರಿಣಾಮವಾದ ಬ್ರಹ್ಮಸೂತ್ರ ಎಲ್ಲ ಸೂತ್ರಗಳನ್ನೆಲ್ಲ ವಿಚಾರ ಮಾಡಿ ಹೇಳ್ತಾರೆ. ಎಲ್ಲವೂ ಪರಿಣಾಮವಾದವನ್ನೇ ತಿಳಿಸುತ್ತೆ ಅಂತ ಹೇಳಿಬಿಟ್ಟು ಅನನ್ಯತ್ವಾಧಿಕರಣದಲ್ಲಿಯೂ ಎಲ್ಲ ಪರಿಣಾಮವಾದ ಕಡೆ ಎಲ್ಲ ಕಡೆಯೂ ಹೇಳಲ್ಪಟ್ಟಿದೆ ಅನ್ನೋದು ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿಬಿಟ್ಟು. ಆದರೆ ಉಪನಿಷದಃ ವಿವರ್ತವಾದ ಪರ ಇತಿ ಕಥನಂ ಅಪಿ ಉಪಹಾಸ್ಯಂ ಅಂತ ಹೇಳಿದ್ರು. ವಿವರ್ತವಾದ ಅಂತ ಹೇಳೋದು ಸಾಧ್ಯವೇ ಆಗೋದಿಲ್ಲ. ಉಪನಿಷದರ್ಥ ವಿಚಾರಾಯ ಇವ ಪ್ರವೃತ್ತಮಿದಂ ಶಾಸ್ತ್ರ. ಏವಂ ಸತಿ ಉಪನಿಷದಾರ್ಥಃ ಕಶ್ಚಿತ್ ತದ್ವಿರುದ್ಧ ಕಥಂ ಸ್ಯಾತ್. ಅದೇ ರೀತಿಯಲ್ಲೇ ಸಗುಣ ನಿರ್ಗುಣವಾದ ಇದೆಲ್ಲವೂ ಕೂಡ ಹೀಗೆ. ಆದ್ದರಿಂದ ಇದೆಲ್ಲ ತತ್ವವೇನು ಅಂದರೆ ಹೇಳ್ತಾರೆ, ಇದು ಕಡೆಯಲ್ಲಿ ಹೇಳ್ತಾರೆ ಪರಿಣಾಮವಾದವು ವಿವರ್ತವಾದವು ಏನು ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಇವರು. ಅದೊಂದು ಸ್ವಲ್ಪ ಅಧಿಕವಾದ ವಿಷಯ ಅವ್ರು ಹೇಳೋದಿಲ್ಲಿ. ಆತ್ಮನಿ ಚೈವಂ ವಿಚಿತ್ರ ಅಷ್ಟಹಿ ಅದೆಲ್ಲ ಇಟ್ಕೊಂಡು ಅವನಿಗೆ ಪರಮಾತ್ಮನ ವಿಷಯದಲ್ಲಿ ಹೇಳ್ತಾರೆ. ಅಸ್ಮಿನ್ ವಾದೆ ಅಸತ್ಕಾರ್ಯವಾದಿಭಿ ಉಪಾದಯನ ಅತ್ಯಂತ ಭೇದವಾದಿಭಿ ಮಹಾನೇಕೋ ದೋಷ ಆರೋಪ್ಯತೆ ಉಪಾದಾನೋಪದ ಭೇದ. ಇಲ್ಲೊಂದು ವಿಷಯವನ್ನೇ ಹೇಳ್ತಾರೆ ಇಲ್ಲಿ. ಉಪಾದಾನಕ್ಕೂ ಉಪಾದೇಯಕ್ಕೂ ಭೇದವಿಲ್ಲ ಅಂತ ಹೇಳಿಬಿಟ್ರೆ ವ್ಯಾಸತೀರ್ಥರು ಮೊದಲಾದವರು ಹೇಳ್ತಾರೆ ಭೇದವಾದಿಗಳಿಂದ ಭೇದವನ್ನೇ ಹೇಳಬೇಕು. ಉಪಾದಾನಕ್ಕೂ ಉಪಾದೇಯಕ್ಕೂ ಅನನ್ಯತ್ವ ಹೇಳಿಬಿಟ್ರೆ ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ವಿವರಿಸ್ತಾರೆ. ಇದರಲ್ಲಿ ಸ್ವಾರಸ್ಯವಾಗಿ ಗ್ರಾಮಸಾರೈಹಿ ಸಂವರ್ಧಿತ ಕಲಮ ಸಸ್ಯ ಫಲಭೂತಸ್ಯ ತಂಡುಲಸ್ಯ ಗ್ರಾಮಸಾರಸ್ಯ ಚ ಅಭೇದ ಅವಶ್ಯಂ ಭಾವಾತ್. ಕೊಚ್ಚೆ ನೀರೆಲ್ಲ ಬರುತ್ತೆ, ಅದರಲ್ಲಿ ಗಿಡ ಬೆಳೆಯುತ್ತೆ, ಅದರಲ್ಲಿ ಒಳ್ಳೆಯ ವ್ರೀಹಿ ಎಲ್ಲ ಬೆಳೆಯುತ್ತೆ. ಉಪಾದಾನ ಕಾರಣ ಅದು ತಾನೇ. ಅದಕ್ಕೆ ಎಲ್ಲ ಕೆಸರು ಇದು ಕೊಚ್ಚೆ ಏನೇನಿದೆಯೋ ಗೊತ್ತಿಲ್ಲ ಅದರಲ್ಲಿ. ಅದರಿಂದ ಬಂದ ವ್ರೀಹಿ ಅದನ್ನು ಹೇಗೆ ತಿನ್ನಕ್ಕೆ ಉಪಾದಾನ ಉಪಾದೇಯ ಅನನ್ಯತ್ವ ಅಂತ ಹೇಳಿದ್ರೆ ಹೇಗೆ ಸ್ವೀಕಾರ ಮಾಡೋಕ್ಕೆ ಸಾಧ್ಯ? ಅದನ್ನು ತಾದೃಶ ತಂಡುಲ ನಿರ್ಮಿತ ಅನ್ನ ಭಕ್ಷಣೆ ಪುರೀಶ ಭಕ್ಷಣ ದೋಷ ಪ್ರಸಂಗ ಏನೋ ತಿಂದಾಗ ಆಗುತ್ತೆ. ಆವಾಗ ಕಿಮತ್ರ ಪ್ರಾಮಾಣಿಕಂ ಸಮಾಧಾನಂ ಅಂತ ಹೇಳಿ ಏತದ್ಭೀತ್ಯ ಇತಿ ತ್ಯಜ್ಯತೆ ಪರಿಣಾಮವಾದ ಸಂಜ್ಞಾ ತಾವತಾಪಿ ಕಥಂ ದೋಷ ಪರಿಹೃತೋ. ಇದಕ್ಕೆ ಹೇಳ್ತಾರೆ ಇದೆಲ್ಲ ಅತೀಂದ್ರಿಯವಾದ ವಿಷಯಗಳು. ಇದನ್ನು ನಾವು ತರ್ಕ ಮಾಡಿ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ಇದನ್ನು ಅಂತ ಹೇಳಿಬಿಟ್ಟು ಏಕ ಏವ ಗ್ರಾಮಸಾರ ನಾನಾ ವಿಧೇಭ್ಯೋ ವೃಕ್ಷೇಭ್ಯ ಸಸ್ಯೇಭ್ಯ ಲತಾಭ್ಯಶ್ಚ ದೀಯತೆ ಫಲಂತು ನೈಕರೂಪಂ. ಒಂದೇ ಗ್ರಾಮಸಾರವು, ಆ ನೀರೇ ಎಲ್ಲ ಕಡೆಗೂ ಹೋದರೂ ಕೂಡ ಬೇರೆ ಬೇರೆ ವಿಧವಾದ ಫಲಗಳು ಉಂಟಾಗುತ್ತೆ. ಒಂದೊಂದರಲ್ಲಿಯೂ ಒಂದೊಂದು ಸಿಹಿಯಾಗಿರುತ್ತೆ, ಒಂದು ಕಹಿಯಾಗಿರುತ್ತೆ. ಈಗೆಲ್ಲ ಪರಿಣಾಮ ಉಂಟಾಗುತ್ತೆ. ತಿಕ್ತ ನರಂಗಾಯ ದತ್ತಸ್ತು ತಿಕ್ತಫಲರೂಪೇಣ, ಜಾಂಬೀರಾಯ ದತ್ತಸ್ತು ಆಮ್ಲಫಲರೂಪೇಣ, ಮಲ್ಲಿಕಾಲತಾ ಸುಗಂಧ ಕುಸುಮ ರೂಪೇಣ. ಈಗೆಲ್ಲ ವಿಚಿತ್ರವಾಗಿ ಎಲ್ಲ ಒಂದೊಂದರಲ್ಲಿ ಉಂಟಾಗುತ್ತೆ ಇದು. ಹಾಗೆ ಪ್ರಾಮಾಣಿಕವಾದ ಉತ್ತರ ಏನು ಇದಕ್ಕೆ? ಮೃದಃ ಘಟಾದಿರೂಪೇಣ ಯಥಾ ನ ತಥಾ ಅತ್ರ ಗ್ರಾಮಸಾರಸ್ಯ ಪರಿಣಾಮ ಊಹಿತುಮಪಿ ಶಕ್ಯ. ಮಣ್ಣಿನಲ್ಲಿ ನೇರವಾಗಿ ಘಟ ಆಗೋದು ನೋಡ್ತೀವಿ ನಾವು, ಆದರೆ ಭೂಮಿಯಲ್ಲಿ ಇರುವ ಸಾರ ಏನೇನಿದೆಯೋ ಅದರಿಂದ ನಾವು ತಂಡುಲ ಪುಷ್ಪಗಳು ಫಲಗಳು ಮೊದಲಾದೆಲ್ಲ ಉತ್ಪತ್ತಿಯಾಗುವಾಗ ಇದಕ್ಕೂ ಅದಕ್ಕೂ ಈ ರೀತಿ ನಾವು ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗೋದಿಲ್ಲ. ಮಣ್ಣು ಹೇಗೆ ಘಟವಾಗುತ್ತೋ ಹಾಗೆಯೇ ಇದೆಲ್ಲ ತಂಡುಲ, ಇದೆಲ್ಲ ಹಣ್ಣುಗಳು, ಇದೆಲ್ಲ ಆಗಿದೆ ಅಂತ ನಾವು ಊಹೆ ಮಾಡೋಕ್ಕಾಗೋದಿಲ್ಲ.
ತದೇವೇದಮಿತಿ ಲೇಷತೋಪಿ ಪ್ರತಿವಿಜ್ಞಾಯ ಕಸ್ಯಾಪಿ ಅದರ್ಶನಾತ್. ಎಲ್ಲಿಯೂ ಕೂಡ ನಾವು ಗುರುಸಕ್ಕಾಗೋದಿಲ್ಲ. ಅದೇ ಇದು ಮಣ್ಣೆ ಮಡಿಕೆ ಆಗಿದೆ ಅಂತ ಮಡಿಕೆ ನೋಡಿ ತಿಳಿಯಬಹುದು. ಆದರೆ ಭೂಮಿಯಲ್ಲಿರುವ ಏನೇನಿದೆಯೋ ಅದೇ ಹಣ್ಣಾಗಿದೆ ಅಂತ ಊಹೆ ಮಾಡಿ ನೋಡೋಕ್ಕಾಗೋದಿಲ್ಲ. ಇದನ್ನು ಅನ್ವಯ ವ್ಯತಿರೇಕಾದಿ ಸಿದ್ಧ ಪರಿಣಾಮಸ್ತು ನಾಪನ್ನುಹತು ಶಕ್ಯ. ಪರಿಣಾಮವು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅದರಲ್ಲಿ. ಆದ್ದರಿಂದ ಇಲ್ಲಿ ಯೇಷು ಉಪಾದಾನ ಉಪಾದೇಯೋ ಮಧ್ಯೆ ಅಂತಹ ವಿಲಕ್ಷಣ ಚೇತನ ವರ್ತಂತೆ. ಒಳಗಡೆ ವಿಲಕ್ಷಣವಾದ ಚೇತನರೆಲ್ಲ ಇರ್ತಾರೆ. ಅಲ್ಲಿ ಚೇತನಾಧಿಷ್ಠಿತವಾಗಿದೆ ಹೋದರೆ ಯಾವುದು ಪರಿಣಾಮ ಆಗಕ್ಕೆ ಸಾಧ್ಯವೇ ಇಲ್ಲ. ಮೃದ್ಘಟ ಆದವತು ಚೇತನ ಕುಲಾಲಹ ಬಹಿರ್ವರ್ತತೆ. ಇದು ಸ್ಪಷ್ಟವಾಗಿ ಹೊರಗಡೆ ಇರೋ ಹಾಗೆ ತಿಳಿದು ಬರುತ್ತೆ. ಅವನು ಅದನ್ನು ಮಣ್ಣನ್ನು ಮಡಿಕೆ ಮಾಡ್ತಾನೆ. ಅತಃ ಸಹ ನಿಮಿತ್ತ ಮಾತ್ರ. ಬೀಜವೃಕ್ಷ ಆದವತು ಸಹ ಆಂತರಃ. ಬೀಜ ವೃಕ್ಷಗಳಲ್ಲಿ ಒಳಗಡೆ ಇರ್ತಾನೆ ಚೇತನ. ಹೊರಗಡೆ ಯಾರು ಅದನ್ನು ಗಿಡ ಮಾಡೋದಕ್ಕೆ ಏನು ಕೆಲಸ ಮಾಡಬೇಕಾಗಿಲ್ಲ. ಮಣ್ಣಿನಲ್ಲಿ ಹಾಕಿದರೆ ತಾನೇ ಗಿಡ ಹುಟ್ಟುತ್ತೆ. ಆದರೆ ಒಳಗಡೆ ಚೇತನ ಇರಬೇಕಲ್ಲಿ, ಇಲ್ಲದೆ ಹೋದರೆ ಆಗೋದಿಲ್ಲ. ಆದ್ದರಿಂದ ಸ್ಥಾವರಾಪಿ ಚೇತನ ವಿಶೇಷ ಏವೈತಿ ವೈದಿಕಾನಾಂ ಸಮ್ಮತಮೇವ. ಸ್ಥಾವರಗಳು ಚೇತನ ವಿಶೇಷಗಳೇ. ಆದ್ದರಿಂದ ಯಶಾಂ ಚೇತನಾನಾಂ ಏವ ಅಯಂ ಮಹಿಮಾ ಯತ್ ಸ್ವಸ್ವಸ್ವಭಾವಾನುಗುಣಂ ಇಂದ್ರಜಾಲಮೇವ ತೇ ಕುರ್ವಂತಿ. ಅತಏವ ಅಯಂ ಸಾಮಾನ್ಯ ಪರಿಣಾಮ ವಿಲಕ್ಷಣ ವಿವಿಧ ವಿಚಿತ್ರಶ್ಚ ಪರಿಣಾಮ. ಇದನ್ನೇ ಅಯಮೇವ ವಿವರ್ತ ಇತ್ಯುಚ್ಯತೆ ವಸ್ತುತಃ ಅಂದ್ಬಿಟ್ರು ಇಲ್ಲಿ ಕಡೆಯಲ್ಲಿ. ಎಲ್ಲೂ ಹೇಳಿಲ್ಲ ಬೇರೆ ಎಲ್ಲಿಯೂ. ಇದು ಇವರು ಹೇಳುವಂತಹ ಮಾತು. ವಿಲಕ್ಷಣವಾದ ಪರಿಣಾಮ ಉಂಟಾಗುತ್ತೆ ಚೇತನವಿರೋದರಿಂದ, ಅದುವೇ ವಿವರ್ತ ಅಂತ ಹೇಳಲ್ಪಡುತ್ತೆ ಅಂತ ವಿವರ್ತವನ್ನು ಪರಿಣಾಮವನ್ನು ಸಮನ್ವಯ ಮಾಡಿ ಹೇಳ್ತಾರೆ ಇಲ್ಲಿ ಇವರು. ಆದರೆ ಅದ್ವೈತದಲ್ಲಿ ಹೇಳಿರುವ ವಿವರ್ತ ಈ ರೀತಿ ಹೇಳಿಲ್ಲ. ಆದರೆ ಇವರು ಇದನ್ನು ಸಮನ್ವಯ ಮಾಡ್ತಾರೆ. ವಿರುದ್ಧ ವಿವಿಧ ವಿಲಕ್ಷಣ ವಿಚಿತ್ರೋವಾ ವರ್ತ ವಿವರ್ತ. ಹಾಗೆಯೇ ಸಮಸ್ತ ಪದವನ್ನು ವಿಗ್ರಹವಾಕ್ಯ ಮಾಡೋಕ್ಕೆ ಸಾಧ್ಯ, ನಿರುಕ್ತಿ ಹೇಳೋದಕ್ಕೆ. ವಿವರ್ತವಾದೇಹಿ ಕಾರಣಗತ ದೋಷ ಗುಣವ ಕಾರ್ಯೇನ ಸಂಕ್ರಾಮಂತೆ. ಕಾರ್ಯೇಷು ದೃಶ್ಯಮಾನ ವಿಶೇಷ ಅಪಿ ಕಾರಣೇನ ಸಂಬದ್ಧಂತೆ ಅಥಾಪಿ ಉಪಾದಾನ ಉಪಾದೇಯ ಭಾವೋ ನ ತ್ಯಕ್ತ. ಆದ್ದರಿಂದ ಈ ದೋಷಗಳು ಇದು ಬರೋದಿಲ್ಲ ವಿವರ್ತವಾದದಲ್ಲಿ. ಆದರೆ ಉಪಾದಾನ ಉಪಾದೇಯ ಭಾವ ಇರುತ್ತೆ. ಏವಂಚೇತ್ರ ಕಾರ್ಯೇನ ಕಾರಣ ಪ್ರತಿವಿಜ್ಞಾನಂ ತತ್ರ ವಿವರ್ತ. ಇದು ಇವರು ಕೊಡುವ ಡೆಫಿನೇಷನ್ನು, ಲಕ್ಷಣ ಇದು. ಕಾರಣವು ಕಾರ್ಯದಲ್ಲಿ ಕಾರಣವು ತಿಳಿದು ಬರದೇ ಹೋದರೆ ವಿವರ್ತವಾದ ಅಂತ ಹೇಳಿ, ತಿಳಿದು ಬಂದರೆ ಪರಿಣಾಮವಾದ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ. ಆದರೆ ಕಾರಣವು ಕಾರ್ಯದಲ್ಲಿ ಇರಬೇಕು ಅನ್ನೋ ನಿಯಮವಿದೆ, ಸೂತ್ರಕಾರರು ಹೇಳ್ತಾರೆ. ಅದನ್ನು ಇವರು ಸ್ವಲ್ಪ ಸಮನ್ವಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸಮಸತ್ತಾಕೋ ಅನ್ಯಥಾ ಭಾವ ಪರಿಣಾಮ ವಿಷಮಸತ್ತಾಕೋ. ಈ ಲಕ್ಷಣ ಎಲ್ಲರೂ ಒಪ್ಕೊಳ್ತಾರೆ. ಈ ಲಕ್ಷಣಂ ಅಪಿ ಏತದರ್ಥಕಂ ಅಂತ ಹೇಳಿ. ಕಿಂತು ಚತುರಶ್ರಮ ಇಲ್ಲ, ಎಲ್ಲ ಕಡೆಯೂ ಈಕ್ವಲ್ ಆಗಿಲ್ಲ ಅಂತ ಅರ್ಥ. ಅದು ಚತುರಶ್ರಮ ಅಂದರೆ ಸ್ಕ್ವೇರ್, ಇಟ್ಸ್ ನಾಟ್ ಸ್ಕ್ವೇರ್ ಅಂತ ಅದು ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಹಾಗೆ. ಅದು ಪರಿಣಾಮವಾದವು ವಿವರ್ತವಾದವೇ ಅಂತ ಹೇಳ್ತಾರೆ ಇವರು. ಎಲ್ಲ ವಿಚಿತ್ರವಾದ ವಿವಿಧವಾದ ಪರಿಣಾಮ, ವಿವಿಧವಾಗಿ ಕಂಡು ಬಂದರೆ ಕಾರ್ಯವು ವಿವರ್ತ ಅಂತ ಹೇಳಿ, ಇಲ್ಲೇ ಹೋದರೆ ಕಾರಣವು ಕಾರ್ಯದಲ್ಲಿ ಕಂಡು ಬಂದುಬಿಟ್ರೆ ಪರಿಣಾಮ ಅಂತ ಹೇಳಿ, ಕಾಣದೆ ಹೋದರೆ ವಿವರ್ತ ಅಂತ ಹೇಳಿ. ಬ್ರಹ್ಮವು ಎಲ್ಲೂ ಕಾಣಬರೋದಿಲ್ಲ ಜಗತ್ತಿನಲ್ಲಿ, ವಿವರ್ತ ಅಂತಲೇ ಹೇಳಬೇಕು. ಸೂತ್ರ ಪರಿಣಾಮ ಅಂತಲೇ ಹೇಳಿದ್ರು ಅದಕ್ಕೆ. ಅದೇ ಇಲ್ಲಿ ಅವರು ಸ್ವಲ್ಪ ಇದನ್ನು ಅಧಿಕವಾಗಿ ಹೇಳ್ತಾರೆ. ಇಲ್ಲಿ ವಿವರ್ತವಾದ ಪ್ರಾಚೀನರ ಕೆಲವು ವಾಕ್ಯಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ. ಅದನ್ನು ವಿವರ್ತವಾದ ಪರಿಣಾಮವಾದಕ್ಕೆ ಅದು ನಮಗೆ ಅಷ್ಟು ತುಂಬ ಅಧಿಕವಾಗಿ ಬೇಕಾಗಿಲ್ಲ. ಆದರೆ ಬೇಕಾದಷ್ಟು ವಿಷಯಗಳು ಇದರಲ್ಲಿ ಇದೆ. ಅಗ್ನೇರಾಪಹ ಅಂತ ಶ್ರುತಿ ಹೇಳ್ತು, ಅದ್ಯ ಪೃಥ್ವಿ ಅಂತ ಹೇಳಿ. ಆಕಾಶಾದ್ ವಾಯು ವಾಯುರಗ್ನಿ ಅಗ್ನೇರಾಪಹ ಹೇಳಿದಾಗ ಅಗ್ನ್ಯುಪಾದಾನಕತ್ವಂ ವಿಸ್ಮೃತೈತದ್ವಾಕ್ಯಂ ಕೋವಾ ವಿಶ್ವಸೇತ್. ಈ ಅಗ್ನಿ ಉಪಾದಾನ ಅಪ್ಪಿಗೆ ಅಂತ ಹೇಳಿದ್ರೆ ಅಗ್ನಿ ಅಂಶ ಎಲ್ಲಿ ಕಂಡು ಬರುತ್ತೆ ಅಪ್ಪಿನಲ್ಲಿ? ಅನನ್ಯತ್ವ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅನ್ನೋದು ಅಲ್ಲಿ ಪ್ರಶ್ನೆ. ಕಾರಣಸ್ಯ ಅಗ್ನೇಹೇ ಕಾರ್ಯೇಷು ಅಪ್ಸು ನಹಿ ಲೇಷತೋಪಿ ಪ್ರತ್ಯಭಿಜ್ಞಾ ಸಂಭವತಿ. ಇದನ್ನು ಇವರು ವಿವರ್ತವಾದ ಅಂತ ಕರೀತಾರೆ. ಇಲ್ಲಿ KSV ಆಚಾರ್ಯರು ಹೀಗೆ ಕರೀತಾರೆ ಅದನ್ನು. ಅತಃ ಏತಾದೃಶ ಸ್ಥಳೇ ಪರಿಣಾಮ ವಿಶೇಷವಾಚಿ ವಿವರ್ತ ಶಬ್ದ ಪ್ರಯುಜ್ಯತೆ. ಒಂದು ಪರಿಣಾಮ ವಿಶೇಷ ಅಂತ ಹೇಳಿ ಅದನ್ನು ಅರ್ಥವನ್ನು ಈ ರೀತಿ ಹೇಳ್ತಾರೆ ಇದಕ್ಕೆ.
ಯತ್ರ ಪ್ರಜ್ಞವಿಜ್ಞಾ ದೃಶ್ಯತೆ ತತ್ತ ಪರಿಣಾಮः इति कथनात् ये एकमेव तत्त्वम् एव एतावद् रूपेण परिणमते तेषां दृष्ट्या ಪರಿಣಾಮः ಬಾದರಾಯಣರು ಪರಿಣಾಮಾತ್ ಅಂತಾನೆ ಸೂತ್ರವನ್ನು ಹೇಳಿದ್ರು ಅದನ್ನು ಆತ್ಮಕತೆ ಮೊದಲ ಸೂತ್ರಗಳಲ್ಲಿ. ಆದ್ದರಿಂದ ಇಲ್ಲಿ ವಿವರ್ತ ಅಂತ ಹೇಳೋದು ಬರೀ ಪ್ರಾತಿಭಾಸಿಕ ಅನ್ನೋದು ಸರಿಗಿಲ್ಲ ಅಂತ ಇವರ ಅಭಿಪ್ರಾಯದಲ್ಲಿ. ಅದನ್ನು ಜ್ಞಾನಿನಾಂ ದೃಷ್ಟ್ಯ ಪರಿಣಾಮ, ಅಜ್ಞಾನಿನಾಂ ದೃಷ್ಟ್ಯ ವಿವರ್ತ ಅಂತ ಹೇಳಿಬಿಟ್ರೆ ಅದ್ವೈತರೆಲ್ಲ ಅಜ್ಞಾನಿಗಳು ಅಂತ ಆಗ್ಬಿಡುತ್ತೆ ಅವಾಗ. ಅತೇವ ವಾಕ್ಯಪದಿಯೇ ತತ್ಪದೆಯೋ ಪರ್ಯಾಯತೆಯ ಪ್ರಯೋಗ ವಿವರ್ತವಾದವನ್ನು ಹೀಗೆ ಅವರು ವಿಚಾರ ಮಾಡ್ತಾರೆ. ಸ್ವಲ್ಪ ವಿವರವಾಗಿ ಹೇಳ್ತಾರೆ. ಉಪಾದೇಯ ಉಪಾದಾನ ಭಾವದಲ್ಲಿ ಸ್ವಲ್ಪ ಅಧಿಕವಾದ ವಿಚಾರಗಳು ಇಲ್ಲಿ ಇನ್ನು ಅಷ್ಟು ನಮಗೆ ಇನ್ನು ಬೇಕಾಗಿಲ್ಲ. ಇದುವೇ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಶಂಕರಾಚಾರ್ಯ ಅಪಿ ವಸ್ತುತಃ ಸವಿಶೇಷ ಅದ್ವೈತಿನ ಏವ ಅಂತ ಹೇಳ್ತಾರೆ. ಸವಿಶೇಷ ಅದ್ವೈತಿಗಳೇ ಶಂಕರಾಚಾರ್ಯರು ಅಂತ. ಸರ್ವೋಪೇತಾರ ದರ್ಶನಾತೆ ಸರ್ವಧರ್ಮೋಪತೇಶ ಅಂತ ಸೂತ್ರದ್ವಯಂ ಶಂಕರ ಭಾಷ್ಯಂ ಪರಿಶೀಲನೀಯಂ. ಸರ್ವೋಪೇತಾಚ ದರ್ಶನಾತ್ ಅಂದರೆ ಬ್ರಹ್ಮನಿಗೆ ಎಲ್ಲ ಶಕ್ತಿಗಳು ಇದೆ. ಶ್ರುತಿ ಆತನ್ನು ತಿಳಿಸುತ್ತೆ ನಮಗೆ. ಆ ವಿವಿಧ ಅಲ್ಲಿ ಹೇಳುವಾಗ ಪರಮಾತ್ಮನಿಗೆ ಎಲ್ಲ ವಿಧವಾದ ಶಕ್ತಿಗಳು ಇದೆ. ಪರಾಸಿ ಶಕ್ತಿ ವಿವಿಧೈವ ಶ್ರೂಯತೆ ಅನ್ನೋದೇ ಅಲ್ಲಿ ಉದಾಹರಣೆ. ದರ್ಶನಾತ್ ಅನ್ನೋದಕ್ಕೆ ಹೇತು. ಶ್ರುತಿ ಹೇಳುತ್ತೆ ಪರಾಸಿ ಶಕ್ತಿ ವಿವಿಧೈವ ಶ್ರೂಯತೆ. ಸರ್ವೋಪೇತಾಚ ಅಂದರೆ ಎಲ್ಲ ಗುಣಗಳು ಶಕ್ತಿಗಳು ಇದೆ ಬ್ರಹ್ಮನಲ್ಲಿ ಅಂತ ಸೂತ್ರಕಾರರೇ ಹೇಳ್ತಾರೆ. ಸರ್ವಧರ್ಮೋಪಪತ್ತೇಶ್ಚ ಎಲ್ಲ ಧರ್ಮಗಳು ಇರೋದು ಉಪಪನ್ನವಾಗುತ್ತೆ. ಅದರಲ್ಲಿ ಅವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ ಅಂತ ಆಚಾರ್ಯರು ಹೇಳ್ತಾರೆ. ವಿಜ್ಞಾನ ವಿವರ್ತವಾದಂ ಶೂನ್ಯ ವಿವರ್ತವಾದಂ ಚ ನಿರಸ್ಯ ಬ್ರಹ್ಮ ವಿವರ್ತವಾದಂ ಸ್ಥಾಪಿತವತಾಂ ತೇಷಾಂ ಬೌದ್ಧ ಪ್ರಕ್ರಿಯೆ ಕಥಂ ಸಮ್ಮತಾಸ್ಯ. ಆದ್ದರಿಂದ ಇವರು ಬೌದ್ಧರನ್ನು ನಿರಾಕರಣೆ ಮಾಡೋದಕ್ಕೆ ಹಾಗೆ ಹೇಳಿದ್ರೆ ಹೊತ್ತು ಪರಿಣಾಮಪದ ಸ್ಥಾನೇ ವಿವರ್ತ ಪದಂ ಪ್ರಯೋಜ್ಯ ಸ್ವಾದ್ಭುತ ತಪಶಕ್ತಿಯ ಪರಿಣಾಮವಾದಂ ದೂಷಿತವತಾಂ ಬೌದ್ಧಾನಾಂ ಬುದ್ಧಿಂ ವಿಮೋಹ್ಯ ವೈದಿಕ ಮತಂ ಸ್ಥಾಪಯಾಮಾಸು ಇತ್ಯೇವ ತಥ್ಯಂ ವಚಃ. ಇದು ಅವರು ಕೂಡ ಬೌದ್ಧರಿಗೆ ಇದಕ್ಕೆ ಹೇಳೋಕ್ಕೋಸ್ಕರ ವಿವರ್ತ ಪರಿಣಾಮ ಅನ್ನೋ ಶಬ್ದ ಸ್ಥಾನದಲ್ಲಿ ವಿವರ್ತ ಅಂತ ಉಪಯೋಗಿಸಿ ಬೌದ್ಧರನ್ನಕ್ಕೆ ಮೋಹ ಉಂಟು ಮಾಡಿ ವೈದಿಕ ಮತವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಹಾಗೆ ಮಾಡಿದ್ರೆ ಹೊರತು ಅವರು ಸವಿಶೇಷಾದ್ವೈತಿಗಳೇ ಅಂತ ಹೇಳ್ತಾರೆ. ಇಲ್ಲಿ ಸವಿಶೇಷಾದ್ವೈತವೇ ಶ್ರುತಿಯ ಸಿದ್ಧಾಂತ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಆಗ. ಆದ್ದರಿಂದ ಅದನ್ನು ಇವರು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ವಿವರ್ತವಾದ ಎಲ್ಲವೂ ಕೂಡ ಎಲ್ಲದರಲ್ಲೂ ಏನೂ ಅಷ್ಟು ವ್ಯತ್ಯಾಸವಿಲ್ಲ ಅನ್ನೋದೇ ಇಲ್ಲಿ ವಿಶೇಷವಾಗಿ ಸ್ಥಾಪನೆ ಮಾಡ್ತಾರೆ. ವಿಸ್ತಾರವಾಗಿ ಹೇಳ್ತಾರೆ. ಇದರಲ್ಲಿ ಬಹಳ ಗೂಢಾರ್ಥ ಸಂಗ್ರಹದಲ್ಲಿ ನೋಡಿ ಇದೆಲ್ಲ ವಿಶೇಷವಾಗಿ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಪ್ರಾಚೀನ ಆಚಾರ್ಯರೆಲ್ಲ ಪರಿಣಾಮವಾದಿಗಳೇ ಅಂತ ಗೂಢಾರ್ಥ ಸಂಗ್ರಹದಲ್ಲಿ ಅಭಿನವ ರಂಗನಾಥ ಬ್ರಹ್ಮತಂತ್ರ ಪ್ರಕಾಶ ಸ್ವಾಮಿಗಳು ಬರೆದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಅದು ನೋಡಿ ಅಂತ ಹೇಳ್ತಾರೆ ಇವರು. ಆದ್ದರಿಂದ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸವಿಲ್ಲ ಅನ್ನೋದು ಇವರ ಒಂದು ಮತ. ಅದು ನಾವು ತಿಳಿಸ್ಕೊಂಡಿರ್ಬೋದು, ಅಲ್ಲೇನು ವಿರೋಧವಿಲ್ಲ. ಸವಿಶೇಷವಾದ ವಿಷಯವನ್ನು ಹೇಳ್ತಾರೆ. ಹಂತಾಹಮಿಮಾಹ ಇತ್ಯರ್ಥಂ ಹಂತೇತಿ ಪದಂ ಏವ ಉತ್ತರಂ ದದಾತಿ. ಹಂತಾಹಂ ಇಮಾಹ ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಚಾಂದೋಗ್ಯ ಉಪನಿಷತ್ತು ಅಲ್ಲಿ ಹೇಳುವಾಗ ಹಂತ ಅಂತ ಹೇಳಿ, ಹಂತ ಅಂದರೆ ಹರ್ಷೆ ಅನುಕಂಪಾಯಾಮ್ ಅಂತ ಧಾತು. ಹಂತ ಹರ್ಷೆ ಅನುಕಂಪಾಯಾಮ್. ಹರ್ಷ ಹೇಳುವಾಗಲೂ ಸಂತೋಷ ಹೇಳುವಾಗಲೂ ಹಂತ ಅಂತ ಶಬ್ದ ಉಪಯೋಗಿಸ್ತಾರೆ. ಅನುಕಂಪೆ ಅನ್ನೋದ್ರಲ್ಲೂ ದಯಾಕಾರ್ಯ ಅಂತ ಭಾಷಿಕಾರರು ಹೇಳ್ತಾರೆ ಅದನ್ನು ಅಂತ ಹೇಳೋದ್ರಿಂದ. ಮತ್ತೋನ್ಮದ್ದಾದೀನಾಂ ನರ್ತನಾಧಿಪತಿ ಹರ್ಷ ವಿಶೇಷಾತ್ ಸೃಷ್ಟವು ಪ್ರವರ್ತತೆ ಬ್ರಹ್ಮೇತಿ ನವೀನರು ಹೇಳ್ತಾರೆ ಬಹಳ ಸಂತೋಷದಿಂದ ಅವನು ಕುಣಿದಾಡ್ತಾನೆ ಸೃಷ್ಟಿ ಮಾಡಿ, ಅದಕ್ಕೆ ಹಂತ ಅಂತ ಹೇಳಿದೆ. ಅನುಕಂಪೆಯ ಇತಿ ಶ್ರೀಮದ್ ರಾಮಾನುಜಾಚಾರ್ಯ. ಅವರು ಬಹಳ ದಯೆಯಿಂದ ಅನುಕಂಪೆಯಿಂದ ಸೃಷ್ಟಿ ಮಾಡ್ತಾನೆ, ಚೇತನರೆಲ್ಲ ಉದ್ಧಾರವಾಗಲಿ. ಹೀಗೆ ಅಚಿತ ವಿಶಿಷ್ಟಾನ್ ಪ್ರಳಯೇ ಜಂತು ನವಲೋಕ್ಯ ಜಾತ ನಿರ್ವೇದ ಕಾರಣ ಕಳೇಬರ ಯೋಗಂ ವಿತರಿಸಿ ವಿಶೇಷೈಲನಾಥ ಕರುಣೇತ್ವಂ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರಲ್ಲ ಅದೇ ದಯಾ ಕಾರ್ಯ ಅಂತ ಹೇಳಿಬಿಟ್ಟು ಅನುಕಂಪಾ ಮೂಲಕ ಸಂಕಲ್ಪೇನ ಇತ್ಯರ್ಥ.
ಅವಿದ್ಯೆಯ ಇತಿ ಜಗನ್ಮಿಥ್ಯಾತ್ವವಾದಿನಃ ಅಂತ ಅನ್ನೋದು ಅವಿದ್ಯೆಯಿಂದ ಅಂತ ಜಗನ್ಮಿಥ್ಯಾವಾದಿಗಳು ಹೇಳ್ತಾರೆ. ಅಂದರೆ ನ ಪ್ರಶ್ನ ನೋತ್ತರಂ ಅತಏವ ಸ್ವಪ್ನ ಪದಾರ್ಥ ಸೃಷ್ಟಿವತ್ ಮಾಯಾ ಏವ ಜಗತ್ ಸೃಷ್ಟಿ ಇತ್ಯೇತೆ ವದಂತಿ. ಐಕ್ಷತ ಅಕಾಮಯತ ಈಕ್ಷಾಂಚಕ್ರೆ ಇತಿ ಸಂಕಲ್ಪ ವಿಶೇಷವಾಚಿ ಪದಸ್ಯ ಶ್ರುತಿಷು ಬಹುಲಂ ತಥೇಪಿ ಅವಿದ್ಯಾಪರ್ಯಾಯ ಮಾಯೈವ ಪ್ರವೃತ್ತಿ ಕಾರಣಮಿತಿ ಏತೆ ವದಂತಿ. ಅವಿದ್ಯೆಗೆ ಮಾಯಾಗೆ ಅವಿದ್ಯಾ ಅಂತ ಹೇಳಿಬಿಟ್ರು. ಆದರೆ ಶ್ರುತಿಯ ಐಕ್ಷತ ಅಕಾಮಯತ ಈಕ್ಷಾಂಚಕ್ರೆ ಇದೆಲ್ಲ ಅವನ ಸಂಕಲ್ಪದಿಂದಲೇ ಸೃಷ್ಟಿಯಾಗಿದೆ ಅಂತ ಹೇಳುತ್ತೆ. ಇಂದ್ರೋ ಮಾಯಾವಿಹಿ ಪುರುರೂಪೈಯತೆ ಅದೆಲ್ಲ ಪ್ರಜ್ಞಾವಿಹಿ ಇತ್ಯವ ವ್ಯಾಖ್ಯಾತಂ ನತು ಅವಿದ್ಯೆಯ ಇತಿ. ಮಾಯಾವಿಹಿ ಅಂದರೆ ಆಶ್ಚರ್ಯ ಶಕ್ತಿ, ಅವನ ಜ್ಞಾನ. ಮಾಯಾ ವೈನಂ ಜ್ಞಾನಂ ಅಂತ ಜ್ಞಾನ ಅಂತ ಒಂದು ಅರ್ಥ ಇದೆ. ಮಾಯಾ ಶಬ್ದಕ್ಕೆ ಜ್ಞಾನ ಅನ್ನುವ ಒಂದು ಅರ್ಥವಿದೆ. ಅದರಿಂದ ಮಿಥ್ಯಾ ಅನ್ನೋ ಅರ್ಥವು ಎಲ್ಲಿ ಬರೋದಿಲ್ಲ ಅನ್ನೋದೇ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದನ್ನೆಲ್ಲ ಏವಂ ಜಗತ್ತು ಇದೆಲ್ಲ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡಿ ಮುಗಿಸ್ತಾರೆ ಅಲ್ಲಿಗೆ. ಅದರಿಂದ ಭಾಷ್ಯಕಾರರ ಮತವು ಸ್ಪಷ್ಟವಾಗಿ ಇದೆ. ಅದರಲ್ಲಿ ಶ್ರುತಿಯ ಸಿದ್ಧಾಂತ ಉಪನಿಷತ್ ಸಿದ್ಧಾಂತವು ಸವಿಶೇಷ ಅದ್ವೈತವೇ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ವಿವರ್ತವು ಪರಿಣಾಮವೇ ಅಂತ ಹೇಳಿಬಿಟ್ರೆ ಆಗ ಪರಿಣಾಮವಾದರೆ ಸೂತ್ರಕಾರರು ಒಪ್ಕೊಂಡಿದ್ರು, ಅದನ್ನೇ ನಾವು ಒಪ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಇದನ್ನು ನಾವು ತರ್ಕದಿಂದ ಬೇರೆ ರೀತಿಯಲ್ಲಿ ಅರ್ಥ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಮಿಥ್ಯಾ ಅನ್ನೋ ಶಬ್ದಕ್ಕೆ ಮಿಥ್ಯಾ ಅಂತ ಅರ್ಥ ಹೇಳೋಕ್ಕೆ ಅವಕಾಶವಿಲ್ಲ ಮಾಯಾ ಶಬ್ದಕ್ಕೆ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ತಾರೆ. ಅದನ್ನು ಈ ಒಂದು ಶ್ಲೋಕದ ಸ್ವಲ್ಪ ವಿಶೇಷವಾದ ವಿಷಯಗಳು ಇಲ್ಲಿ ವಿಚಾರ ಮಾಡಿದ್ರು. ಉಪಾದಾನ ಉಪಾದೇಯ ಭಾವಗಳಲ್ಲಿ ಬಹಳ ಪ್ರಧಾನವಾದ ವಿಷಯ ಉಪನಿಷತ್ತುಗಳಲ್ಲಿ ಜಗತ್ ಸೃಷ್ಟಿಗೆ ತಿಳಿಯಬೇಕಾದ್ದು ಮೊದಲನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬಾದರಾಯಣರು ಅದನ್ನು ವಿಸ್ತಾರವಾಗಿ ಸ್ಥಾಪನೆ ಮಾಡಿದ್ದಾರೆ. ಕಡೆಯ 4ನೇ ಪಾದದಲ್ಲಿ ಉಪಾದಾನ ಕಾರಣತ್ವವನ್ನು ಕಡೆಯಲ್ಲಿ ಹೇಳ್ತಾರೆ. ಪ್ರಕೃತಿ ಅಧಿಕರಣ ಅಂತ ಹೇಳೋದ್ರಲ್ಲಿ ಸ್ಪಷ್ಟವಾಗಿ 6 ಸೂತ್ರಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ವಿಷಯಗಳನ್ನೆಲ್ಲ ಇಲ್ಲಿ ಸ್ವಲ್ಪ ಅಧಿಕವಾಗಿ ವಿಚಾರ ಮಾಡಿದ್ರು ಆಚಾರ್ಯರು. ಅದನ್ನು ಇವತ್ತು ನೋಡಿದ್ದೀವಿ. ಶ್ಲೋಕ ಮುಂದೆ ನೋಡೋಣ, ಅನುಸಂಧಾನ ಮಾಡೋಣ. ಮುಂದಿನದು ದೃಶ್ಯತ್ವಾತ್ ವಿಶ್ವಮಿಥ್ಯಾ ವಚಸಿ ಅಂತ ಹೇಳಿಬಿಟ್ಟು ದೃಶ್ಯತ್ವ ಹೇತುಕ ಅನುಮಾನ ನಿರಾಸಹ, ಇದು ಎಲ್ಲ ಅನುಮಾನದಿಂದಲೇ ಯಾವ್ಯಾವುದು ಕಂಡು ಬರುತ್ತೋ ಅದೆಲ್ಲ ಮಿಥ್ಯೆ ಅಂತ ಹೇಳಿದ್ರು. ಅದನ್ನು ಘಟ ಹೊತ್ತು ಕಂಡು ಬರೋದ್ರಿಂದ ದೃಶ್ಯತ್ವ ಅನ್ನೋದು ಇದ್ಬಿಟ್ರೆ ಅದು ಮಿಥ್ಯೆ ಆಗಬೇಕು ಅಂತ ಒಂದು ವಾದ ಅನುಮಾನದಿಂದ. ಆದ್ದರಿಂದ ಬ್ರಹ್ಮವು ದೃಶ್ಯತ್ವ ಇಲ್ಲ ಬ್ರಹ್ಮಕ್ಕೆ. ಆದ್ದರಿಂದ ಸ್ಪಿರಿಚುವಲ್ ಎಂಟಿಟಿಗೆ ದೃಶ್ಯತ್ವ ಇಲ್ಲ. ದೃಶ್ಯತ್ವ ಇದ್ದರೆ ಮೆಟೀರಿಯಲ್ ಆಗಬೇಕದು ಅಂತ ಇವರು ವಾದ ಮಾಡ್ತಾರೆ. ಆದ್ದರಿಂದ ಅದು ಮಿಥ್ಯೆ ಆಗಬೇಕು. ಮೆಟೀರಿಯಲ್ ಅಂದರೆ ಇಲ್ಲದೇ ಇರೋ ಪದಾರ್ಥ ಮಿಥ್ಯೆ ಅಂತಾನೆ. ಜಗತ್ತೆಲ್ಲ ಮಿಥ್ಯೆ ಆದ್ದರಿಂದ ಎಲ್ಲವೂ ಮಿಥ್ಯೆ ಅನ್ನೋದನ್ನು ಇಲ್ಲಿ ಅನುಮಾನದಿಂದ ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲ ಅನುಭವಕ್ಕೂ ವಿರೋಧವಾದದ್ದು ಅನ್ನೋದಿಲ್ಲಿ ಲೋಕ ಮರ್ಯಾದೆಯನ್ನು ಬಿಟ್ಟು ನಾವು ಈ ರೀತಿ ತರ್ಕ ಮಾಡೋಕ್ಕಾಗೋದಿಲ್ಲ. ಮರ್ಯಾದಾಂ ಲೋಕ ಸಿದ್ಧಾಂ ವಿಜಯತಃ ಅಂತ ಹೇಳ್ತಾರೆ. ಆ ಒಂದು ವಾದವನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.